ಸೊ ಇವತ್ತಿನ ವೆಲ್ನೆಸ್ ಲಿವಿಂಗ್ ಪ್ರೋಗ್ರಾಮ್ ಇದು ಟಾಪಿಕ್ ಆಗಿದೆ ಬಿಲ್ಟ್ ಟು ಲಾಸ್ಟ್. ದಿಸ್ ಇಸ್ ಐ ಆಮ್ ಗೋನ್ ಟು ಬಿ ಶೇರಿಂಗ್ ಟಾಪ್ ಸೀಕ್ರೆಟ್ಸ್ ಫಾರ್ ಆಪ್ಟಿಮಮ್ ಬೋನ್ ಅಂಡ್ ಜಾಯಿಂಟ್ ಹೆಲ್ತ್. ಯಾರಿಗೆಲ್ಲ ಬೋನ್ಸ್ ಇದೆ? ಹೌ ಮೆನಿ ಆಫ್ ಯು ಹ್ಯಾವ್ ಬೋನ್ಸ್? ಹೌ ಮೆನಿ ಆಫ್ ಯು ಹ್ಯಾವ್ ಜಾಯಿಂಟ್ಸ್? ವಿ ಆಲ್ ಹ್ಯಾವ್, ಕರೆಕ್ಟ್? ಆದ್ರೆ ನಮ್ ಬಾಡಿಲಿ ಫಸ್ಟ್ ಡ್ಯಾಮೇಜ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗೋದು ನಮ್ಮ ಬೋನ್ಸ್ ಮತ್ತೆ ಜಾಯಿಂಟ್ಸ್. ಯಾರೆಲ್ಲ ನೋಟಿಸ್ ಮಾಡಿದೀರಾ? The moment you start losing your health, you'll observe that your bones and joints start to deteriorate in the first place. That's why I felt that this is a very important topic about bone and joint health, not just for those who are aging, but I think it is very important for all children, youngsters, infants, adults, old age, everybody put together, correct? So I'm sure this topic is going to be applicable for all of us. ಮತ್ತೆ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದ್ರೂ ಬೋನ್ ಮತ್ತೆ ಜಾಯಿಂಟ್ ಹೆಲ್ತ್ ಅಲ್ಲಿ ಏನಾದ್ರೂ ಸಫರ್ ಆಗ್ತಾ ಇದ್ರೆ ಈ ಸೆಷನ್ ಇದು ಲಿಂಕ್ ತಕ್ಷಣ ಅವ್ರಿಗೆ ಕಳಿಸಿ. ನೀವು ಕೋಚಸ್ ಆಗಿದ್ರೆ ನಿಮ್ಮ ಕ್ಲೈಂಟ್ಸ್, ನಿಮ್ಮ ಕಸ್ಟಮರ್ಸ್ ಯಾರಾದ್ರೂ ಈ ಟಾಪಿಕ್ ಇಂದ ತುಂಬಾ ಒಂದು ಬೆನಿಫಿಟ್ಸ್ ಪಡಿಲಿಕ್ಕಿದ್ರೆ ಅವ್ರಿಗೆ ಸಹ ಇಮಿಡಿಯೇಟ್ಲಿ ಕಾಲ್ ಮಾಡಿ ಮತ್ತೆ ಅವ್ರಿಗೆ ಹೇಳಿ ಈ ಸೆಷನ್ ಅಲ್ಲಿ ಜಾಯಿನ್ ಆಗ್ಲಿಕ್ಕೆ. ಯಾಕಂದ್ರೆ ಈ ಸೆಷನ್ ಅಲ್ಲಿ ನಾನು ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ಲಿಕ್ಕಿದ್ದೇನೆ, ನಾಲೆಜ್ ಕೊಡ್ಲಿಕ್ಕಿದ್ದೇನೆ. ಓವರ್ ಆಲ್ ನೀವು ಏನೆಲ್ಲ ಮಾಡಿದ್ರೆ ನಿಮ್ಮ ಲಾಂಗ್ ಟರ್ಮ್ ಬೋನ್ ಅಂಡ್ ಜಾಯಿಂಟ್ ಹೆಲ್ತ್ ನೀವು ಕಾಪಾಡ್ಕೊಳ್ಬೇಕಂತ ನಾನು ಹೇಳಿಕ್ಕಿದ್ದೇನೆ. ಅದ್ರೊಟ್ಟಿಗೆ ಕೆಲವೊಂದು ರಿಸಲ್ಟ್ಸ್, ಟೆಸ್ಟಮೋನಿಯಲ್ಸ್, ಅವ್ರು ಹೇಗೆ ಅವರ ಜಾಯಿಂಟ್ ಹೆಲ್ತ್ ಅನ್ನು ಒಳ್ಳೇದಾಗಿ ಕಾಪಾಡ್ಕೊಂಡಿದ್ದಾರೆ ಅದು ನೀವು ಕೇಳಲಿಕ್ಕಿದ್ದೀರಾ. ಮತ್ತೆ ಕೆಲವೊಂದು ನಿಮ್ಮ ಕ್ವೆಶ್ಚನ್ ಆನ್ಸರ್ಸ್ ಸಹ ನಾನು ಆನ್ಸರ್ ಮಾಡ್ಲಿಕ್ಕಿದ್ದೇನೆ ಇಫ್ ಐ ನೋ ದಿ ಆನ್ಸರ್. ಆಲ್ರೈಟ್, ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ for a very important topic. And this is one topic that I have dealt with a lot many times in the last 8 years that I have been a health and wellness coach. ತುಂಬಾ ಸತಿ ನಾನು ಈ ಟಾಪಿಕ್ ಅನ್ನು ಮಾಡಿದ್ದೇನೆ, ಬಟ್ ಐ ಸ್ಟಿಲ್ ಫೀಲ್ ವೆರಿ ಗುಡ್ ಟು ಟಾಕ್ ಅಬೌಟ್ ದಿಸ್ ಟಾಪಿಕ್ ಬಿಕಾಸ್ ದಿಸ್ ಟಾಪಿಕ್ ಇಸ್ ಸಮಥಿಂಗ್ ದಟ್ ಇಸ್ ಕ್ಲೋಸ್ ಟು ಮೈ ಹಾರ್ಟ್ ಬಿಕಾಸ್ ಐ ಹವ್ ಸೀನ್ ಪರ್ಸನಲ್ ಹೆಲ್ತ್ ರಿಸಲ್ಟ್ಸ್ ಅಂಡ್ ಮೈ ಫ್ಯಾಮಿಲಿ ದೇರ್ ಹ್ಯಾವ್ ಬೀನ್ ಗ್ರೇಟ್ ಹೆಲ್ತ್ ರಿಸಲ್ಟ್ಸ್ ಎಸ್ಪೆಷಲಿ ವೆನ್ ಇಟ್ ಕಮ್ಸ್ ಟು ಬೋನ್ ಅಂಡ್ ಜಾಯಿಂಟ್ ಹೆಲ್ತ್. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಬೋನ್ ಹೆಲ್ತ್, ಜಾಯಿಂಟ್ ಹೆಲ್ತ್ ಬಗ್ಗೆ ಮಾತಾಡ್ಬೇಕಾದ್ರೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಈ ಒಂದು ಟಾಪಿಕ್ ಅಂದ್ರೆ ಬೋನ್ ಮಾಸ್ ಬಗ್ಗೆ ಮಾಹಿತಿ ತಕೊಳ್ಳೋದು ಬಹಳ ಇಂಪಾರ್ಟೆಂಟ್. ಬೋನ್ ಮಾಸ್ ಅಂದ್ರೆ ಯಾರು, ಏನು, ಯಾರೆಲ್ಲ ಕೇಳಿದೀರಾ? ಎನಿಬಡಿ ಹ್ಯಾಸ್ ಹರ್ಡ್ ಅಬೌಟ್ ಬೋನ್ ಮಾಸ್? ವಾಟ್ ಇಸ್ ಬೋನ್ ಮಾಸ್? ಎನಿಬಡಿ ಕ್ಯಾನ್ ಆನ್ಸರ್ ದಟ್ ಫಾರ್ ಮೀ? ವಾಟ್ ಇಸ್ ಬೋನ್ ಮಾಸ್? ಎನಿ ಆನ್ಸರ್ಸ್? ಹ್ಯಾವ್ ಯು ಹರ್ಡ್? ಕೇಳಿದೀರಾ? ಅನ್ಮ್ಯೂಟ್ ಮಾಡ್ಬೋದಲ್ಲ ನೀವು? ಅನ್ಮ್ಯೂಟ್ ಮಾಡಿ ಮಾತಾಡ್ಬಹುದು. Quick, quick. If you don't answer, then I'll have to answer. What is bone mass? ನೀವು ಇವತ್ತು ಡಿಸೈಡ್ ಮಾಡಿ ಕೂತ್ಕೊಂಡಿದ್ದೀರಾ ನೀವು ಮಾತಾಡ್ಲಿಕ್ಕಿಲ್ಲ, ನಾನ್ ಮಾತ್ರ ಮಾತಾಡ್ಲಿಕ್ಕೆ ಅಂತ? ಸೊ ಬೋನ್ ಮಾಸ್ ಅಂದ್ರೆ ಏನು? ಆಲ್ ರೈಟ್, ಐಲ್ ಆನ್ಸರ್ ದಟ್. ಬೋನ್ ಮಾಸ್ ಅಂದ್ರೆ ನಮ್ಮ ಬೋನ್ಸ್ ಇದೆಯಲ್ಲ, ಮೂಳೆ ಇದೆಯಲ್ಲ, ಸೊ ಅದರ ಒಳಗಡೆ ಏನಿದೆ, ವಾಟ್ ಇಸ್ ಇನ್ಸೈಡ್ ಯುವರ್ ಬೋನ್ಸ್ ಇಸ್ ಬೋನ್ ಮಾಸ್. ಓಕೆ, ಈಗ ಬೋನ್ ಮಾಸ್ ಯಾವಾಗ್ಲೂ ಜಾಸ್ತಿ ಇರ್ಬೇಕು. ಈ ಬೋನ್ ಒಳಗಡೆ ಏನಿರುತ್ತೆ? ಕ್ಯಾಲ್ಸಿಯಂ ಇರುತ್ತೆ, ಮಿನರಲ್ಸ್ ಇರುತ್ತೆ ಅಲ್ವಾ? ಸೊ ಈ ಎಲ್ಲ ಬೋನ್ ಇದು ಡೆನ್ಸಿಟಿ ಅಂತ, ನಾವು ಬೋನ್ ಡೆನ್ಸಿಟಿ ಅಂತ ಒಂದು ಟೆಸ್ಟ್ ಮಾಡಿದ್ರೆ ನಮಗೆ ಗೊತ್ತಾಗುತ್ತೆ ನಮ್ಮ ಮೂಳೆ ಒಳಗಡೆ ಎಷ್ಟೊಂದು ಮಿನರಲ್ಸ್ ಇದೆ, ಕ್ಯಾಲ್ಸಿಯಂ ಇದೆ ಅಂತ. ಅದು ಜಾಸ್ತಿ ಇದ್ರೆ ಮಾತ್ರ ನಮ್ಮ ಬೋನ್ ಸ್ಟ್ರಾಂಗ್ ಉಳಿಯೋದು. ಓಕೆ, ಸೊ ನಾವು ಸಣ್ಣ ಪ್ರಾಯದಿಂದ ಅಪ್ ಟು ಅಡಲ್ಟ್ ಹುಡ್ ನಾವು ನೋಡಿದ್ದೇವೆ ಅಟ್ ಏಜ್ 25-30 ನಮ್ಮ ಬೋನ್ಸ್ ಸ್ಟ್ರಾಂಗ್ ಆಗ್ಲಿಕ್ಕೆ ಒಂದು ಪ್ರಯತ್ನ ಮಾಡುತ್ತೆ. ಆ ಬೋನ್ಸ್ ಅದು ಸ್ಟ್ರಾಂಗೆಸ್ಟ್. ದಟ್ ಮೀನ್ಸ್ ಬೋನ್ ಮಾಸ್ ಇಸ್ ಅಟ್ ಪೀಕ್. ತುಂಬಾ ಜಾಸ್ತಿ ಕ್ಯಾಲ್ಸಿಯಂ ಮತ್ತೆ ಮಿನರಲ್ಸ್ ನಮ್ಮ ಬೋನ್ಸ್ ಅಲ್ಲಿ ಈ ಒಂದು ಏಜ್ ಗ್ರೂಪ್ ಅಲ್ಲಿ ನಾವು ನೋಡ್ತೇವೆ, 25-30 ಏಜ್ ಗ್ರೂಪ್ ಅಲ್ಲಿ. ಓಕೆ, I think if you are on unmute, please mute yourselves so that there's no disturbance on call. Thank you. ಬೈ ದ ಟೈಮ್ ನಾವು 40 ಆಗ್ಬೇಕಾದ್ರೆ ನಮ್ಮ ಬೋನ್ ಮಾಸ್ ಕಮ್ಮಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾರೆಲ್ಲ ನೋಡಿದ್ದೀರಾ ಆಫ್ಟರ್ 35-40 ನಮ್ಮ ಬೋನ್ ಸ್ವಲ್ಪ ಕಟಕಟ ಶಬ್ದ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಹೀಗೆ ಮೂವ್ಮೆಂಟ್ ಮಾಡ್ಬೇಕಾದ್ರೆ ಕಟಕಟ ಆಗ್ಬೋದು, ನೀಸ್ ಅಲ್ಲಿ ಕಟಕಟ ಸೌಂಡ್ ಆಗ್ಬೋದು, ಅಥವಾ ನಾವು ಸ್ವಲ್ಪ ನಡಿತಾ ಇರ್ಬೇಕಾದ್ರೆ ತೀರಾ ಒಂದು ಚುಚ್ಚಿತರ ನೋವು ಆಗಿರ್ಬೋದು ಜಾಯಿಂಟ್ಸ್ ಅಲ್ಲಿ. ಅದೆಲ್ಲ ಯಾಕೆ ಆಗೋದು? ಯಾಕೆ ನಮ್ಮ ಬೋನ್ ಮಾಸ್ ಕಡಿಮೆ ಆಗ್ತಾ ಇರುತ್ತೆ. ನಮ್ಮ ಬೋನ್ಸ್ ಒಳಗಡೆ, ನಮ್ಮ ಮೂಳೆ ಒಳಗಡೆ ಏನೆಲ್ಲ ಕ್ಯಾಲ್ಸಿಯಂ ಮಿನರಲ್ಸ್ ಇದೆ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ ನೋಡಿ, ಆಫ್ಟರ್ ದಿ ಏಜ್ ಆಫ್ 30 ವರ್ಷ ದಾಟಿದ್ಮೇಲೆ ಮೂಳೆಯಲ್ಲಿ ಇರುವಂತ ಬೋನ್ ಮಾಸ್ ಕಡಿಮೆ ಆಗ್ತಾ ಹೋಗುತ್ತೆ.
ಎಸ್ಪೆಷಲಿ ಮೆನೋಪಾಸ್ ಆಗಿದ್ಮೇಲೆ, ಹೆಂಗಸರಲ್ಲಿ ಮೆನೋಪಾಸ್ ರಕ್ತಸ್ರಾವ ಆದ್ಮೇಲೆ ಆಫ್ಟರ್ ಮೆನೋಪಾಸ್ ಈ ತರ ಬೋನ್ ಮಾಸ್ ಜಾಸ್ತಿ ಬೇಗ ಕಡಿಮೆ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆಫ್ಟರ್ ಮೆನೋಪಾಸ್ ದರ್ ಇಸ್ ರ್ಯಾಪಿಡ್ ಲಾಸ್ ಆಫ್ ಬೋನ್ ಮಾಸ್, ಕ್ಯಾಲ್ಸಿಯಂ ಕೊರತೆ ಆಗುತ್ತೆ, ಮಿನರಲ್ ಕೊರತೆ ಆಗುತ್ತೆ. ಆವಾಗ ಏನಾಗುತ್ತೆ, ನಮ್ಮ ಮೂಳೆ ಎಲ್ಲ ಸ್ಟ್ರಾಂಗ್ ಇಲ್ಲ ಅಂದ್ರೆ ಏನಾಗುತ್ತೆ, ಬೇಗ ಬ್ರೇಕ್ ಆಗ್ಬೋದು. ಸ್ವಲ್ಪ ತಾಗಿದ್ರೆ ಆಯ್ತು, ಫ್ರಾಕ್ಚರ್ ಆಯ್ತು ಅಲ್ವಾ? ಕೇಳಿದೀರಾ ನೀವು? ಸ್ವಲ್ಪ ತಾಗಿತ್ತು, ಫ್ರಾಕ್ಚರ್ ಆಯ್ತು, ಈಗ ಇಲ್ಲ ಪ್ಲಾಸ್ಟರ್ ಎಲ್ಲ ಹಾಕಿ ಕುತ್ಕೊಂಡಿದ್ದಾರೆ. ಅಥವಾ ಸ್ವಲ್ಪ ನಡ್ಕೊಂಡು ಹೋಗ್ಬೇಕಾದ್ರೆ ಲಿಗಮೆಂಟ್ ಟೇರ್ ಆಯ್ತು, ACL ಟೇರ್ ಆಯ್ತು, ಸ್ಪೋರ್ಟ್ಸ್ ಪೀಪಲ್ ಆಟ ಆಡ್ಬೇಕಾದ್ರೆ. ಈ ತರ ತುಂಬಾ ಕೇಳ್ತೇವೆ ನಾವು, ಯಾಕಂದ್ರೆ ಬೋನ್ ಮಾಸ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ನಾವು ಮಾಡ್ಬೇಕಾಗಿರೋದು, ಟು ಸ್ಟ್ರೆಂಥನ್ ಯುವರ್ ಬೋನ್ಸ್ ಅಂಡ್ ಜಾಯಿಂಟ್ಸ್, ಆಲ್ ಯು ಹ್ಯಾವ್ ಟು ಡೂ ಇಸ್ ಟೇಕ್ ಕೇರ್ ಆಫ್ ಯುವರ್ ಬೋನ್ ಮಾಸ್. Throughout your lifetime, take care of what is inside the bones, should remain inside the bones till we age, so that we age in a healthy manner. So what are the common things that we see around us? Let's see. There are a lot of commonly seen bone and joint health problems. Very, very common. It may be happening to us or to any of you in your family members. So just observe. Let's discuss a few things. Osteoporosis, tumba common. ಯಾರೆಲ್ಲ ಕೇಳಿದ್ದೀರಾ osteoporosis? ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ಇರ್ಬಹುದು. ಯಾವ ಏಜ್ ಅಲ್ಲಿ ಇದು ಜಾಸ್ತಿ ಕಾಣಿಸ್ಕೊಂಡು ಬರುತ್ತೆ? ಅಟ್ ವಾಟ್ ಏಜ್ ಡು ಯು ಸಿ ದಿಸ್ ಆಫನ್, osteoporosis? 60, 70. 60, 70, ಆಫ್ ಕೋರ್ಸ್. ಸೊ ಓಲ್ಡ್ ಏಜ್ ಆಗ್ಬೇಕಾದ್ರೆ ಈ osteoporosis ಅಂತ ಹೇಳೋ ಒಂದು ಸಮಸ್ಯೆ ತುಂಬಾ ಜಾಸ್ತಿ ಕಾಮನ್ ಆಯ್ತಾ. ಆಫ್ಟರ್ 60, 70, ಆಫ್ಟರ್ 50s ಆಲ್ಸೋ ಯು ಕ್ಯಾನ್ ಸೇ. osteoporosis ಅಂದ್ರೆ ಏನು? ಈ ಎರಡು ಪಿಕ್ಚರ್ ಇದೆಯಲ್ಲ, ಇದೊಂದು ಹೆಲ್ತಿ ಬೋನ್ ಅಂಡ್ ದಿಸ್ ಇಸ್ ಅ osteoporosis ಆಗಿರುವಂತ ಬೋನ್. ಇದರಲ್ಲಿ ಡಿಫರೆನ್ಸ್ ಏನಾದ್ರೂ ಕಾಣಿಸ್ತಾ ಇದೆಯಾ ನಿಮ್ಗೆ? ಡು ಯು ಸಿ ಎನಿ ಡಿಫರೆನ್ಸ್ ಬಿಟ್ವೀನ್ ದ ಟು? Porous. ಓಕೆ, ವಿಚ್ ಒನ್ ಇಸ್ porous, ಮ್ಯಾಮ್? The one that is osteoporotic. ಓಕೆ, ಇಫ್ ಯು ಸಿ ದಿಸ್ osteoporosis, ಪೋರ್ಸ್ ಇದೆ ಅಂದ್ರೆ ನೋಡಿ, ಈ ಪಿಕ್ಚರಿಗೂ ಡಿಫ್ರೆನ್ಸ್ ಏನು? ಇದ್ರಲ್ಲಿ ಈ ಪೋರ್ಸ್ ಅಂದ್ರೆ ಹೋಲ್ಸ್ ಕಾಣ್ತದಲ್ಲ, ತೂತ ತರ ಕಾಣ್ತಾ ಇದೆ ನೋಡಿ, ಜಾಸ್ತಿ ಉಂಟು. ಇಲ್ಲಿ ಕಡಿಮೆ ಉಂಟು. ಇಲ್ಲಿ ವೈಟ್ ಉಂಟಲ್ಲ, ಇವೆಲ್ಲ ಕ್ಯಾಲ್ಸಿಯಂ ಮತ್ತೆ ಮಿನರಲ್ಸ್. ಸೊ ಹೆಲ್ತಿ ಬೋನ್. ಸೊ ಯಾವಾಗ್ಲೂ ಹೆಲ್ತಿ ಬೋನ್ಸ್ ಅಂದ್ರೆ ಏನು? ನಮ್ಮ ಮೂಳೆ ಒಳಗಡೆ ಜಾಸ್ತಿ ಕ್ಯಾಲ್ಸಿಯಂ ಇರುತ್ತೆ, ಜಾಸ್ತಿ ಮಿನರಲ್ಸ್ ಇರುತ್ತೆ. ಅದೇ ಆಸ್ಟಿಯೋಪೊರೋಸಿಸ್ ಅಂದ್ರೆ ಇವೆಲ್ಲ ಮಿನರಲ್ಸ್ ಹೋಗಿ ಕಡಿಮೆ ಆಗಿ, ಈ ಮಿನರಲ್ ಡೆಫಿಷಿಯನ್ಸಿ ಕೊರತೆ ಆಗಿ ಎಲ್ಲ ಹೊರಟೋಗಿರುತ್ತೆ, ಅಂದ್ರೆ ಯೂಸ್ ಅಪ್ ಆಗಿರುತ್ತೆ. ಹಾಗಾಗಿ ಬೋನ್ಸ್ ಅಲ್ಲಿ ಏನಿರೋದಿಲ್ಲ, ಸೊ ಖಾಲಿ ಆಗಿದೆ. ಸೊ ಯೋಚಿಸಿ, ಈ ಒಂದು ಬೋನ್ ಅಲ್ಲಿ ಎಷ್ಟು ಸ್ಟ್ರೆಂತ್ ಇರ್ಬೋದು? ವಾಟ್ ಸ್ಟ್ರೆಂತ್ ವುಡ್ ದಿಸ್ ಕೈಂಡ್ ಆಫ್ ಅ ಬೋನ್ ಬಿ ಕ್ಯಾರಿಂಗ್? ನಥಿಂಗ್. ಪೋರಸ್, ಟೊಳ್ಳು ಅಂತ ಹೇಳ್ತೇವಲ್ಲ, ಏನಿಲ್ಲ ಅದ್ರಲ್ಲಿ. ಸೊ ಸ್ವಲ್ಪ ತಾಗಿದ್ರೆ ಆಯ್ತು, ಕಟ್ ಆಗುತ್ತೆ ಈಸಿಯಾಗಿ, ಹೌದಾ ಅಲ್ವಾ? ಸೊ ಏಜ್ ಆಗ್ಬೇಕಾದ್ರೆ ನೋಡಿ ನೀವು, ಕೆಲವರಿಗೆ ಆಲ್ಮೋಸ್ಟ್ 70, 80 ಆಗ್ಬೇಕಾದ್ರೆ ಕೆಲವ್ರದ್ದು ಬೆನ್ನು, ಬ್ಯಾಕ್ ಫುಲ್ ಬೆಂಡ್ ಆಗಿರುತ್ತೆ, ನೋಡಿದೀರಾ? ಬ್ಯಾಕ್ ಫುಲ್ ಬೆಂಡ್ ಆಗ್ತಾ ಇರುತ್ತೆ. ಯಾಕಂದ್ರೆ ಸಾಫ್ಟ್ ಬೋನ್ಸ್ ಆಗಿರುತ್ತೆ. ಅವರ ಮೂಳೆಯಲ್ಲಿ ಇರುವಂತ ಕ್ಯಾಲ್ಸಿಯಂ ಎಲ್ಲ ಕೊರತೆ ಆಗ್ತಾ ಬೋನ್ಸ್ ಎಲ್ಲ ಸಾಫ್ಟ್ ಆಗಿ ಈ ತರ ಬೆಂಡ್ ಆಗ್ತಾ ಹೋಗುತ್ತೆ. ಸೊ ಅಂದ್ರೆ ಏನು? ಮಿನರಲ್ ಡೆಫಿಷಿಯನ್ಸಿ, ಎಸ್ಪೆಷಲಿ ಕ್ಯಾಲ್ಸಿಯಂ. ನಮ್ಮ ಬಾಡಿ ಒಳಗಡೆ ಇರುವಂತ ಕ್ಯಾಲ್ಸಿಯಂ ಅಲ್ಲಿ ಜಾಸ್ತಿ ಕ್ಯಾಲ್ಸಿಯಂ ನಮ್ಮ ಬೋನ್ಸ್ ಅಲ್ಲಿ ಇರೋದು, ಮೂಳೆಯಲ್ಲಿ ಇರೋದು, ಮತ್ತೆ ಹಲ್ಲು ಅಲ್ಲಿ ಜಾಸ್ತಿ ಇರೋದು, ಮತ್ತೆ ನಮ್ಮ ಮಸಲ್ಸ್ ಅಲ್ಲಿ ಜಾಸ್ತಿ ಇರೋದು. ಸೊ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಕ್ಯಾಲ್ಸಿಯಂ ರಿಸರ್ವ್ಸ್ ಆರ್ ಸೀನ್ ಇನ್ ಯೋರ್ ಬೋನ್ಸ್. ಸೊ most of the time when there is osteoporosis, it means there has been calcium deficiencies. Okay, so calcium deficiency ಆಗ್ಬೇಕಾದ್ರೆ ನಾವು ಒಂದು ನೋಡ್ಬೇಕು, ನಮ್ಗೆ ಎಷ್ಟು ಕ್ಯಾಲ್ಸಿಯಂ ಬೇಕು. ಕ್ಯಾಲ್ಸಿಯಂ ನಾವು ನಮ್ಮ ಬಾಡಿಗೆ ಕೊಡ್ಬೇಕಾದ್ರೆ ಹೇಗೆ ಕೊಡೋದು? ಹೌ ಕ್ಯಾನ್ ಯು ಗಿವ್ ಕ್ಯಾಲ್ಸಿಯಂ ಟು ಯೋರ್ ಬಾಡಿ? ಥ್ರೂ ಯೋರ್ ಡಯಟ್, yes or no? In water do you get calcium as such? No, right? When you drink water you don't get. When you breathe, ಶ್ವಾಸ ತಗೊಳ್ಬೇಕಾದ್ರೆ ಕ್ಯಾಲ್ಸಿಯಂ ಸಿಗುತ್ತಾ? ಇಲ್ಲ. ಸೊ ನಾವು ಬಾಡಿಗೆ ಹೇಗೆ ಕೊಡೋದು? ಹಾಗಾದ್ರೆ ನಾವು ತಿಂತಾ ಇರೋ ಫುಡ್ ಅಲ್ಲಿ ಮಾತ್ರ ಕೊಡ್ಲಿಕ್ಕೆ ಸಾಧ್ಯ. ಸೊ ದ ಫುಡ್ ದಟ್ ಯು ಈಟ್ ಶುಡ್ ಆಲ್ಸೋ ಬಿ ರಿಚ್ ಇನ್ ಕ್ಯಾಲ್ಸಿಯಂ. ಓನ್ಲಿ then can you be actually sure that you are getting calcium in your body. Now there are different calcium requirements for people of all age group. Healthy women between the age 19 to 50, ನಾವು ಹೇಳ್ಬೋದು ಮಿನಿಮಮ್ 1000 mg per day ಅಷ್ಟು ಕ್ಯಾಲ್ಸಿಯಂ ಅವರ ಡಯಟ್ ಅಲ್ಲಿ ಹೋಗ್ಬೇಕು. ಓಕೆ, ದಿಸ್ ಇಸ್ ಗ್ರೋಯಿಂಗ್ ವಿಮೆನ್, ದಿಸ್ ಇಸ್ ಫಾರ್ ಗ್ರೋಯಿಂಗ್ ವಿಮೆನ್ ಆಫ್ಟರ್ ಅಡಾಲೆಸೆನ್ಸ್. ಓಕೆ, ಟೀನೇಜ್ ಮತ್ತೆ ಅದಾದ್ಮೇಲೆ. ಸೊ 1000 mg ಅಂದ್ರೆ 1 ಗ್ರಾಮ್ ಪರ್ ಡೇ ಅಂತ ಆಗುತ್ತೆ.
ಫಾರ್ ಮೆನ್ ಇಟ್ ಇಸ್ 1000 mg per day. ವಿಮೆನ್ ಆಫ್ಟರ್ 50 ಆದ್ಮೇಲೆ ಈ ಕ್ಯಾಲ್ಸಿಯಂ ಅಬ್ಸಾರ್ಪ್ಷನ್ ಸ್ವಲ್ಪ ಕಡಿಮೆ ಆಗುತ್ತೆ. ಹಾಗಾಗಿ ಇನ್ನು ಸ್ವಲ್ಪ ಜಾಸ್ತಿ ಕ್ಯಾಲ್ಸಿಯಂ ನಾವು ಕೊಡ್ಬೇಕಾಗುತ್ತೆ ನಮ್ಮ ಡಯಟ್ ಅಲ್ಲಿ, ಯಾಕಂದ್ರೆ ಕೊರತೆ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಈ ಏಜ್ ಅಲ್ಲಿ ಆಫ್ಟರ್ 50 ನಮ್ಗೆ ಹೆಂಗಸರಿಗಾಗಿರ್ಬೋದು ಗಂಡಸರಿಗಾಗಿರ್ಬೋದು 1200 mg per day ಮಿನಿಮಮ್ ನಮ್ಮ ಬಾಡಿಗೆ ನಾವು ಕೊಡ್ತಾ ಇರ್ಬೇಕು. ಒಂದು ವೇಳೆ ಈ ತರ ನಮ್ಮ ಡಯಟ್ ಅಲ್ಲಿ ಬೇಕಾಗಿರೋಷ್ಟು ಕ್ಯಾಲ್ಸಿಯಂ ನಮ್ಗೆ ಸಿಗ್ತಾ ಇಲ್ಲ ಅಂದ್ರೆ ಏನಾಗುತ್ತೆ? ಕೊರತೆ ಆಗುತ್ತೆ, ಡೆಫಿಷಿಯನ್ಸಿ ಆಗುತ್ತೆ. ಡೆಫಿಷಿಯನ್ಸಿ ಆದ್ಮೇಲೆ ಏನಾಗುತ್ತೆ? ಈ ತರ ಎಲ್ಲ ಬೇರೆ ಬೇರೆ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಈ ಆಸ್ಟಿಯೋಪೊರೋಸಿಸ್ ಆಗಿರ್ಬೋದು, ಮತ್ತೆ ಮುಂದೆ ಸಹ ನಾನು ಕವರ್ ಮಾಡ್ಲಿಕ್ಕಿದ್ದೇನೆ ಯಾವ್ದೆಲ್ಲ ಹೆಲ್ತ್ ಪ್ರಾಬ್ಲಮ್ ಆಗುತ್ತೆ ಅಂತ. ತುಂಬಾ ಸತಿ ನಾವು ಇನ್ನೊಂದು ಮಿಸ್ಟೇಕ್ ಮಾಡ್ತೇವೆ. ಕ್ಯಾಲ್ಸಿಯಂ ನಾವು ಜಾಸ್ತಿ ಗಮನ ಕೊಡೋದು ಆಫ್ಟರ್ 40-50. ಆವಾಗ ನಮ್ಗೆ ಸ್ವಲ್ಪ ಜಾಯಿಂಟ್ ಪೇನ್ ಸ್ಟಾರ್ಟ್ ಆಗುತ್ತೆ, ಸ್ವಲ್ಪ ಬೋನ್ಸ್ ಅಲ್ಲಿ ಟಳಗಡ ಏನೋ ಶಬ್ದ ಸ್ಟಾರ್ಟ್ ಆಗುತ್ತೆ. ಆವಾಗ ನಾವು ಏನ್ ಮಾಡ್ತೀವಿ? ಡಾಕ್ಟರ್ ಹತ್ರ ಹೋಗ್ತೇವೆ, ಡಾಕ್ಟರ್ ನಮ್ಗೆ ಕ್ಯಾಲ್ಸಿಯಂ ಸಪ್ಲಿಮೆಂಟ್ಸ್ ಬರೆದು ಕೊಡ್ಬೋದು. ದಟ್ ಇಸ್ ಆಫ್ಟರ್ 50. ಅದಕ್ಕಿಂತ ಮುಂಚೆ ನಾವು ಯಾವಾಗ್ಲೂ ಕ್ಯಾಲ್ಸಿಯಂ ಸಪ್ಲಿಮೆಂಟ್ಸ್ ತಗೊಳ್ಳೋದಿಲ್ಲ, ನಮ್ಮ ಡಯಟ್ ಅಲ್ಲಿ ಎಷ್ಟು ಸಿಗ್ತಾ ಇದೆ ಅಂತ ನೋಡೋದಿಲ್ಲ. ಸೊ ದ ಪ್ರಾಬ್ಲಮ್ was not really something that occurred after the age of 50. The problem has occurred right from the age of 20-30 when your body was growing, but you were not giving enough calcium in your diet. And that's the reason there have been deficiencies. After the age of 45-50, there have been so much deficiency that you cannot fulfill in your lifetime. So ಅಷ್ಟೊಂದು ಗ್ಯಾಪ್ ಆಗಿರುತ್ತೆ. ಸೊ ಹಾಗಾಗಿ ಮುಂಚೆಯಿಂದ ಸಣ್ಣ ಪ್ರಾಯದಿಂದ ನಮ್ಮ ಡಯಟ್ ಅಲ್ಲಿ ನಮ್ಗೆ ಕ್ಯಾಲ್ಸಿಯಂ ಸಿಗ್ತಾ ಇದೆಯಾ ಇಲ್ವಾ ಅಂತ ನಾವು ನೋಡ್ಬೇಕು. ರಫ್ ಕ್ಯಾಲ್ಕ್ಯುಲೇಷನ್ ಆಫ್ ಯಾವ ಫುಡ್ ಇಂದ ನಮ್ಗೆ ಜಾಸ್ತಿಯಾಗಿ ಒಳ್ಳೆ ಕ್ಯಾಲ್ಸಿಯಂ ಸಿಗ್ಬಹುದು ಅಂತ. ಸೊ ಒಂದು 100 ಗ್ರಾಮ್ ಪನ್ನೀರ್ ತಕೊಂಡ್ರೆ 476 mg ಕ್ಯಾಲ್ಸಿಯಂ ಸಿಗುತ್ತೆ. 100 ml ಸೋಯ್ ಮಿಲ್ಕ್ ಅಲ್ಲಿ 123 mg ಕ್ಯಾಲ್ಸಿಯಂ ಸಿಗುತ್ತೆ. 100 ಗ್ರಾಮ್ ಕರ್ಡ್ ವಿಲ್ ಗಿವ್ ಯು 149 mg and 100 ml of cow milk will give you 118 mg. ಇದು ಕ್ಯಾಲ್ಸಿಯಂ ರಿಚ್ ಫುಡ್, ಓಕೆನಾ? ಬಟ್ ದ ಪ್ರಾಬ್ಲಮ್ ಹಿಯರ್ ಇಸ್ ಹೌ ಮೆನಿ ಆಫ್ ಅಸ್ ಆರ್ ರಿಯಲಿ ಟೇಕಿಂಗ್ ಆಲ್ ದೀಸ್ ಫುಡ್ಸ್ ಆನ್ ಅ ಡೈಲಿ ಬೇಸಿಸ್. ನೋಡಿ, ನಮ್ಗೆ ದಿನಾಲು ಕ್ಯಾಲ್ಸಿಯಂ ಬೇಕು, ಹೌದಲ್ವಾ? ನಾವು ಈ ಎಲ್ಲ ಫುಡ್ ದಿನಾಲು ತಕೊಳ್ತಾ ಇದ್ದೀವಾ? ಇನ್ ಮೈ ಹೋಮ್, ಟಾಕಿಂಗ್ ಅಬೌಟ್ ಮೈ ಹೋಮ್, ನನ್ನ ಮನೆ ಬಗ್ಗೆ ಮಾತಾಡ್ತೇನೆ. ಮುಂಚೆಯಿಂದ ನಾವು ಈ ತರ ಎಲ್ಲ ಫುಡ್ ತಕೊಳ್ತಾ ಇರಲಿಲ್ಲ, ಯಾವಾಗಾದ್ರೂ ಒಮ್ಮೆ. ಐ ಯೂಸ್ ಟು ಹೇಟ್ ಮಿಲ್ಕ್, ನನಗೆ ಹಾಲು ಅಂದ್ರೆ ಆಗೋದಿಲ್ಲ. ಸೊ ನಾನು ಮುಂಚೆಯಿಂದ ತಕೊಳ್ತಾ ಇರ್ಲಿಲ್ಲ. ಆ ಪನೀರಿದು ಆ ಪರಿಮಳ ನನಗೆ ಆಗೋದಿಲ್ಲ, ಅದು ನಾನು ತಕೊಳ್ತಾ ಇರಲಿಲ್ಲ. ಸೊ ಯು ಇಮ್ಯಾಜಿನ್ ದ ಕೈಂಡ್ ಆಫ್ ಡೆಫಿಷಿಯನ್ಸಿ ದಟ್ ಐ ವುಡ್ ಹ್ಯಾವ್ ಫಾಲನ್ ಇನ್ ಟು, ಕರೆಕ್ಟ್? ಸೊ ಅಟ್ ಅ ಯಂಗ್ ಏಜ್, ಸಣ್ಣ ವಯಸ್ಸಲ್ಲಿಯೇ ನನಗೆ ಡಾಕ್ಟರ್ ಹೇಳಿದ್ರು, ಕ್ಯಾಲ್ಸಿಯಂ ಇದು ತುಂಬಾ ಡೆಫಿಷಿಯನ್ಸಿ ಉಂಟು ನಿಮ್ಗೆ, ನೀವು ಕ್ಯಾಲ್ಸಿಯಂ ರಿಚ್ ಫುಡ್ ತಕೊಳ್ಬೇಕು. ಅದು ನನಗೆ ಆಗ್ತಾ ಇರ್ಲಿಲ್ಲ. ಮತ್ತೆ ನನಗೆ IBS, ಇರಿಟೇಬಲ್ ಬೌವೆಲ್ ಸಿಂಡ್ರೋಮ್ ಅಂತ ಇನ್ನೊಂದು ಮೇಜರ್ ಪ್ರಾಬ್ಲಮ್ ಇತ್ತು. ಅದರಿಂದ ನನಗೆ ಜಾಸ್ತಿ ಫುಡ್ ಗ್ರೂಪ್ಸ್ ತಕೊಳ್ಳಿಕ್ಕೆ ಆಗ್ತಾ ಇರಲಿಲ್ಲ. ಹಾಲಿದ ಐಟಮ್, ಮಾಂಸ, ಮೀನು ನಾನು ಮುಟ್ತಾನೆ ಇರ್ಲಿಲ್ಲ. ಸೊ ಆ ತರ ಇರ್ಬೇಕಾದ್ರೆ ನನ್ಗೆ ಎಷ್ಟು ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಇತ್ತು? ಅಟ್ ದಿ ಏಜ್ ಆಫ್ 12-13 ನನ್ಗೆ ಈ ತರ ಎಲ್ಲ ಶಬ್ದ ಆಗೋದು, ಈ ರೊಟೇಟ್ ಎಲ್ಲ ಮಾಡ್ಬೇಕಾದ್ರೆ ಶಬ್ದ ಆಗೋದು ಟಕ ಟಕ ಅಂತ. ಏನ್ ಮಾಡೋದು ಗೊತ್ತಾಗ್ತಾ ಇರ್ಲಿಲ್ಲ. ಐ ಜಸ್ಟ್ ಯೂಸ್ ಟು ಬಿ ಆನ್ ಬೈ ಮೈ ಸೆಲ್ಫ್. ಯಾವಾಗ ನನ್ಗೆ ಗೊತ್ತಾಯ್ತು ಕ್ಯಾಲ್ಸಿಯಂ ಇಸ್ ವೆರಿ ಇಂಪಾರ್ಟೆಂಟ್ ಅಂತ, ದಟ್ಸ್ ವೆನ್ ಐ ಸ್ಟಾರ್ಟೆಡ್ ವಿತ್ ಹರ್ಬಲೈಫ್ ಕ್ಯಾಲ್ಸಿಯಂ ಸಪ್ಲಿಮೆಂಟ್ಸ್ ಅಂಡ್ ಇಟ್ ಹೆಲ್ಪ್ ಮಿ ಗ್ರೇಟ್ ಡೀಲ್. ಯಾಕಂದ್ರೆ ಈ ಫುಡ್ಸ್ ನನ್ಗೆ ದಿನಾಲು ತಕೊಳ್ಳಿಕ್ ಆಗ್ತಾ ಇಲ್ಲ. ನೀವು ಯೂಸ್ ಮಾಡ್ತಾ ಇರ್ಬೋದು, ಆದ್ರೆ ಲೆಕ್ಕ ಸಿಗೋದಿಲ್ಲ. 100 ಗ್ರಾಮ್ ಪನೀರ್ ನೀವು ತಕೊಳ್ತಾ ಇದ್ದೀರಾ ಇಲ್ವಾ ಎವ್ರಿ ಸಿಂಗಲ್ ಡೇ? ಮತ್ತೆ ನಿಮ್ಮ ವೆಯ್ಟ್ ಲಾಸ್ ಜರ್ನಿಯಲ್ಲಿ 100 ಗ್ರಾಮ್ ಪನೀರ್ ತಕೊಂಡ್ರೆ ನಿಮ್ಗೆ ಕ್ಯಾಲರಿ ಬ್ಯಾಲೆನ್ಸ್ ಮಿಸ್ ಬ್ಯಾಲೆನ್ಸ್ ಆಗ್ಬೋದು. ಸೊ ವೆಯ್ಟ್ ಲಾಸ್ ಅಲ್ಲಿ ಇರ್ಬೇಕಾ? ಸೊ ಆ ತರ ಎಲ್ಲ ನೋಡ್ಬೇಕಾಗತ್ತೆ ಅಲ್ವಾ? ಸೊ ಕ್ಯಾಲ್ಸಿಯಮೇ ಬೇಕು ಅಂತ ಇಷ್ಟೇ ಎಲ್ಲ ಜಾಸ್ತಿ ತಿಂತಾ ಹೋದ್ರೆ ಕೂಡ ನಮ್ಮ ಹೆಲ್ತ್ ಗೋಲ್ಸಿಗೆ ಸ್ವಲ್ಪ ಭಾರ ಬೀಳ್ಬೋದು. ದಟ್ ಇಸ್ ದ ರೀಸನ್ ಕ್ಯಾಲ್ಸಿಯಂ ಸಪ್ಲಿಮೆಂಟೇಶನ್ ಕ್ಯಾನ್ ಆಲ್ವೇಸ್ ಹೆಲ್ಪ್ ಅಸ್. ಆಲ್ರೈಟ್, ಕ್ಯಾಲ್ಸಿಯಂ, ನಮ್ಮ ಹರ್ಬಲೈಫ್ ಕ್ಯಾಲ್ಸಿಯಂ ಸಪ್ಲಿಮೆಂಟ್ ಏನಿದೆ ಇದು ವಿತ್ ಮೆಗ್ನೀಷಿಯಂ ಮತ್ತೆ ವಿಟಮಿನ್ ಡಿ ಒಟ್ಟಿಗೆ ಇದ್ದ ಕಾರಣ ಈ ಕ್ಯಾಲ್ಸಿಯಂ ತುಂಬಾ ಜಾಸ್ತಿ ಬೇಗ ಹೀರ್ಕೊಳ್ಳುತ್ತೆ, ನಮ್ಮ ಬೋನ್ಸಿಗೆ ಹೋಗಿ ಸೇರ್ಕೊಳ್ಳುತ್ತೆ. ಸೊ ವೆನ್ a calcium supplement is combined with magnesium and vitamin D, that means absorption is great and you will form healthy bones in the near future. Along with that, one supplement of our calcium gives you around 400 mg of calcium. 2 supplements a day you can reach 800 mg, just like that. And then of course you need to depend on other foods to give you your optimum calcium intake according to your age and your health goals, I mean. So Herbalife calcium ಯಾರೆಲ್ಲ ತಕೊಳ್ತಾ ಇದ್ದೀರಾ? How many of you taking Herbalife calcium?
Raise your hands. Wonderful, wonderful. Yes, many of you are on video off, but doesn't matter, doesn't matter. All right. Before I go ahead with speaking more about how calcium helps and everything else, I just want to present to you one very strong testimonial. Okay, we have Winnie ma'am with us. Very good evening, Winnie ma'am. Good to see you. Good evening. Good evening, Frida ma'am. Let me just add you on the spotlight. Wonderful to see you. How are you? Can you hear me? Yes, very loud and clear. Good to hear you. Okay. Thank you. Thank you. Winnie ma'am has one of the best results when it comes to taking care of her bone and joint health as you age, right? ಈ ಸೆಷನ್ ಅಲ್ಲಿ ತುಂಬಾ ಜನ ನಾವು ಏಜಿಂಗ್ ಕ್ಯಾಟಗರಿಯಲ್ಲಿ ಇದ್ದೇವೆ ಅಂದ್ರೆ ಅಬವ್ ದಿ ಏಜ್ ಆಫ್ 40-50 ಅಲ್ವಾ. ಸೊ ಆ ಏಜ್ಗೆ ರೀಚ್ ಆಗ್ಬೇಕಾದ್ರೆ ನಮ್ಮ ಮೈಂಡಿಗೆ ಫಸ್ಟ್ ಬರೋದು ಏನು, ನನ್ನ ಜಾಯಿಂಟ್ ಮತ್ತೆ ಬೋನ್ ಹೆಲ್ತ್. ಸೊ ಲೆಟ್ ಅಸ್ ಲಿಸನ್ ಟು ವಿನಿ ಮ್ಯಾಮ್. ವಿನಿ ಮ್ಯಾಮ್ ಅವರ ರಿಸಲ್ಟ್ ಶೇರ್ ಮಾಡ್ತಾರೆ, ಹೇಗೆ ಅವರು ಅವರ ಜಾಯಿಂಟ್ ಹೆಲ್ತ್ ಬೋನ್ ಹೆಲ್ತ್ ಕಾಪಾಡ್ಕೊಂಡಿದ್ದಾರೆ. ಅಂಡ್ ಬೈ ದ ವೇ ವಿನಿ ಮ್ಯಾಮ್ ಹ್ಯಾಸ್ ಬೀನ್ ಸ್ಪ್ಲೆಂಡೆಡ್ ಕೇರ್ ಗಿವರ್. ಅವರು ಹೆಲ್ತ್ ಕೇರ್ ಪ್ರೊಫೆಷನಲ್, ನರ್ಸಿಂಗ್ ಸೂಪರಿಂಟೆಂಡೆಂಟ್ ಆಗಿದ್ರು ತುಂಬಾ ವರ್ಷ. ಅವ್ರಿಗೆ ಮೆಡಿಕಲ್ ನಾಲೆಜ್ ತುಂಬಾ ಜಾಸ್ತಿ ಇದೆ. ಅಂಡ್ ವಿತ್ ದಟ್ expertise, she's going to share with us how she takes care of her bone and joint health on a daily basis. Winnie ma'am, please share with us, ನೀವು ಎಷ್ಟು ಟೈಮ್ ಇಂದ ನಮ್ಮ ಕಮ್ಯುನಿಟಿಯಲ್ಲಿ ಇದ್ದೀರಾ ಅಂತ. ನಾನು past 8 years ಇಂದ ಇದ್ದೇನೆ. Wow, 8 years of healthy active lifestyle. Superb. So ನೀವು ಜಾಯಿನ್ ಆಗ್ಬೇಕಾದ್ರೆ ಯಾವ ಉದ್ದೇಶದಿಂದ ಜಾಯಿನ್ ಆಗಿದ್ದು? ನನ್ಗೆ ಸಿವಿಯರ್ ಜಾಯಿಂಟ್ ಪೇನ್ ಸ್ಟಾರ್ಟ್ ಆಗಿತ್ತು. Okay. ನೀ ಪೇನ್ ಇಂದಾಗಿ ನಡೆಯುವಾಗ ನನ್ಗೆ ಫಾಸ್ಟ್ ನಡೆದ ಕೂಡ್ಲೆ ನಾನು ಬಿದ್ದು ಬೀಳ್ತೇನೆ ಅಂತ ಆಗ್ತಿತ್ತು ಕೆಲವು ಸಲ. ಅಂಡ್ ನನ್ಗೆ ವೈಲ್ ಐ ಹ್ಯಾವ್ ಟು ವರ್ಕ್, it was a walking, my profession itself, ನನ್ಗೆ ವಾಕಿಂಗ್ ಸ್ಟ್ಯಾಂಡಿಂಗ್ ಜಾಸ್ತಿ ಇತ್ತು. ಆಗ ನಾನು ಎಣಿಸಿದೆ ಇನ್ನು ನಂದು ಅವಸ್ಥೆ ಆಯ್ತು. ಐ ಲವ್ ಮೈ ಪ್ರೊಫೆಷನ್, ಇಟ್ಸ್ ಮೈ ಪ್ಯಾಷನ್, ಬಟ್ ಈಗ ಇಷ್ಟು ಬೇಗ ನಾನು ಹೀಗೆ ಆಗ್ತಿದ್ದೇನೆ ಅಂತ ಹೇಳಿ ರಿಟೈರ್ಡ್ ಆಗೋ ಮುಂಚೆನೆ ನನ್ಗೆ ಆಗ್ತಾ ಉಂಟಲ್ಲ ಅಂತ ನಾನು 55 ಇಯರ್ಸ್ ಅಲ್ಲಿ ಸ್ಟಾರ್ಟ್ ಆಯ್ತು. ಆದ್ರೆ ನಾನು ಹಾಗೆ ಹೋಗ್ತಾ ಇರುವಾಗ 57 ಏಜ್ ಅಲ್ಲಿ ನನ್ಗೆ ನಿಮ್ಮ ಮಮ್ಮಿ ಫಸ್ಟ್, ನೀವು ಸ್ಟೂಡೆಂಟ್ ಆಗಿ ಆ ಟೈಮ್ ಅಲ್ಲಿ ನಿಮ್ಮ ಮಮ್ಮಿ ನನ್ಗೆ ಈ ವಿಷಯ, ಅವರಿಗೆ ಏನೆಲ್ಲ ಪ್ರಾಬ್ಲಮ್ ಇತ್ತು ಆಗ ಅದನ್ನು ಹೇಳಿದ್ರು. ಹಾಗೆ ನಾನು ಈ ಕಮ್ಯುನಿಟಿಯಲ್ಲಿ ಜಾಯಿನ್ ಆದೆ. ನಾನು ಓವರ್ ವೇಟ್ ಇದ್ದೆ. ನನ್ಗೆ ಓವರ್ ವೇಟ್ ಅಲ್ಲಿ ಸಹ ಡಾಕ್ಟರ್ ನೀನ್ ವೇಟ್ ಕಮ್ಮಿ ಮಾಡ್ಬೇಕು, ನೀನ್ ಜಾಯಿಂಟ್ ಪೇನ್ ಅಂತ ಬರ್ತೀಯಲ್ಲ ಅಂತ ಹೇಳಿದ್ರು. ವೇಟ್ ಕಮ್ಮಿ ಮಾಡಿಕೊಂಡು ಬಾ ಅಂತ ಹೇಳ್ತಿದ್ರು. ಮತ್ತೆ ಅವರು ಕೊಟ್ಟ ಕ್ಯಾಲ್ಸಿಯಂ ಅನ್ನ ನಾನು ತಗೊಂಡ ಕೂಡ್ಲೆ ನನ್ಗೆ ಕಾನ್ಸ್ಟಿಪೇಷನ್ ಆಗ್ತಿತ್ತು. ಸೊ ನಾನು ಅವಾಯ್ಡೇ ಮಾಡ್ಬೇಕಾಗ್ತಿತ್ತು. ನನ್ಗೆ ಕಾನ್ಸ್ಟಿಪೇಷನ್ ಎಲ್ಲ, ಗಟ್ ಹೆಲ್ತ್ ಪ್ರಾಬ್ಲಮ್ ಬಂದ ಕೂಡ್ಲೆ ನನ್ಗೆ ಆಗ್ತಿರ್ಲಿಲ್ಲ. ಅಂಡ್ ಅನದರ್ ಥಿಂಗ್ ಈಸ್ ನನ್ಗೆ ಅದರಿಂದಾಗಿ ಹೆಡ್ ಏಕ್ ಎಲ್ಲ ಆಗ್ತಿತ್ತು, ಸಿವಿಯರ್ ಹೆಡ್ ಏಕ್. ದೆನ್ ಐ ಟು ಲ್ಯಾಂಡ್ ಅಪ್ ಇನ್ ವಾಮಿಟಿಂಗ್ ಅಂಡ್ ಆಲ್, ಆ ತರ ಎಲ್ಲ ಆಗ್ತಿತ್ತು ನನಗೆ. ಮತ್ತೆ ಸಿವಿಯರ್ ನನ್ನ ಹೇರ್ ಹೆಲ್ದಿ ಇರ್ಲಿಲ್ಲ, ನನ್ಗೆ ನೇಲ್ಸ್ ಹೆಲ್ದಿ ಇರ್ಲಿಲ್ಲ ಅಷ್ಟು, ಇದೆಲ್ಲ ಇತ್ತು. ಬಟ್ ವಿದಿನ್ 3 months ಓನ್ಲಿ ಐ ಕ್ಯಾನ್ ಸೇ, ನಾನು ಈ ಸಪ್ಲಿಮೆಂಟ್ ಸ್ಟಾರ್ಟ್ ಮಾಡಿ 3 months ಅಲ್ಲಿ ನನ್ಗೆ ಸುಮಾರಾಗಿ ಒಳ್ಳೆ ರಿಸಲ್ಟ್ ಬಂತು, ಹೆಲ್ತ್ ರಿಸಲ್ಟ್ ಬಂತು. ವೇಟ್ ರೆಡ್ಯೂಸ್ ಆಗುವಾಗ ಅಫ್ಕೋರ್ಸ್ ಏಜ್ ಉಂಟಲ್ಲ, ಮೆಟಬಾಲಿಸಮ್ ಲೋ ಇತ್ತು. as we grow old, our metabolic rate will go down. So I was in menopause stage also. ಸೊ ನನ್ಗೆ ಫಸ್ಟ್ ನೋವು ಕಮ್ಮಿ ಆಯ್ತು. ಮತ್ತೆ ನನ್ನ ಎಕ್ಸರ್ಸೈಸ್, ವೇಟ್ ಸ್ಟ್ರೆಂಥನಿಂಗ್ ಎಕ್ಸರ್ಸೈಸ್ ಮಾಡ್ಲಿಕ್ಕೆ ನನ್ಗೆ ಖುಷಿ ಆಗ್ಲಿಕ್ಕೆ ಶುರು ಆಯ್ತು. ಅದರ ಮುಂಚೆ ನಾನು ಹೆದರ್ತಿದ್ದೆ, ವೆರಿ ಮಚ್ ಫಿಯರ್. ಸ್ವಲ್ಪ ಫಾಸ್ಟ್ ವಾಕ್ ಮಾಡ್ಲಿಕ್ಕೂ ನಾನು ಫಿಯರ್ ಅಲ್ಲಿ ಇದ್ದೆ. ಆದ್ರೆ ನಾನು ಯಾವಾಗ್ಲೂ ಥ್ಯಾಂಕ್ಸ್ ಟು ಗಾಡ್ ಅಂಡ್ ಥ್ಯಾಂಕ್ಸ್ ಟು ಯೋರ್ ಫ್ರೀಡಾ ಮ್ಯಾಮ್, ಯೋರ್ ಮಮ್ ಜಸಿಂತಾ ಮೇಡಮ್. she is my really, she used to support me a lot, so that you do your own face exercise. ಹಾಗೆ ಅವ್ರು ನನ್ಗೆ ಎಂಕರೇಜ್ ಮಾಡ್ತಾ ಹೋಗ್ತಿದ್ರು. ಹಾಗೆ ಡಯಟ್ ವಿಷಯ ಸ್ವಲ್ಪ ಜಾಸ್ತಿಯಾಗಿ ನಾನು ಐ ವಾಸ್ ಇನ್ ಮೈ ಪ್ರೊಫೆಷನಲ್ ನರ್ಸಿಂಗ್ ಫೀಲ್ಡ್, ಆದ್ರೆ ನಾನು ನನ್ನ ಡಯಟ್ ಕೇರ್ ಮಾಡ್ತಿರ್ಲಿಲ್ಲ. ಇದೆಲ್ಲ ನಾನು ಸರಿಪಡಿಸಿಕೊಂಡು ಬಂದೆ, ಒಂದೊಂದೇ ಸರಿಪಡಿಸ್ಕೊಂಡು ಬಂದೆ ದೇವರ ದಯದಲ್ಲಿ, ನಿಮ್ಮೆಲ್ಲ ಆಶೀರ್ವಾದದಿಂದ. ಹಾಗೆ ನಂದು 5 months ಅಲ್ಲಿ ನಾನು ಸರಿಯಾದೆ. ಅಮೇಸಿಂಗ್.
ನಿಮ್ಮ Yes. 20 kg ವೆಯ್ಟ್ ಲಾಸ್ ಆಗಿದ ಕಾರಣ ನೋಡಿ ಅಷ್ಟೊಂದು ಭಾರ ಕಡಿಮೆ ಆಗ್ಬೇಕಾದ್ರೆ ಡೆಫಿನೆಟ್ಲಿ ಇಟ್ ಹೆಲ್ಪ್ ಯು ಇನ್ ಯೋರ್ ಜಾಯಿಂಟ್ ರಿಕವರಿ ಅಲ್ವಾ? Yes. ಈಗ 20 ಈಗ kg ಕಮ್ಮಿ ಇತ್ತು weight. ಅಮೇಸಿಂಗ್. ಈಗ ಆಫ್ಟರ್ ರಿಕವರಿಂಗ್ ಫ್ರಮ್ ಯೋರ್ ಪುವರ್ ಜಾಯಿಂಟ್ ಕಂಡೀಷನ್ಸ್ ಎಲ್ಲ, ಈಗ ನಿಮ್ಮ ಅಚೀವ್ಮೆಂಟ್ಸ್ ಏನು ಅಂತ ಸ್ವಲ್ಪ ಶೇರ್ ಮಾಡ್ಬೋದಾ? ನಿಮ್ಮ ಎಕ್ಸಸೈಸ್, ನಿಮ್ಮ ಫಿಟ್ನೆಸ್, ನೀವು ತುಂಬಾ ಸ್ಪೋರ್ಟ್ಸ್ ಅಲ್ಲಿ ಇದ್ದೀರಾ, ಆ Yeah. ಸ್ವಲ್ಪ ಶೇರ್ ಮಾಡಿ. ಹೌದು, ಈಗ ನಾನು ಐ ಥಿಂಕ್ ನಾನು 20 years ಯಂಗ್ ತರ ನಾನು ಎಕ್ಸರ್ಸೈಸ್ ಮಾಡ್ತಿದ್ದೇನೆ ದೇವರ ದಯದಲ್ಲಿ. ವಾವ್. I do early morning from past continuously from past 3 years. 5 o'clock I get up, do 1 hour yoga, online yoga. After that I do little walking, and then I do go for the gym also. I ವಾವ್. do weight strengthening and some of the back walk with weight, and all those things I am doing. Cycling I am doing. No ವಾವ್. knee problem at all, and thanks to God, and no pain at all. Those pain and which I suffered, and I keep every breath of my life I keep thanking for ಅಮೇಸಿಂಗ್. this product ಅಮೇಸಿಂಗ್. and the opportunity that I got to have it, consume it. ನೀವು And ರೀಸೆಂಟ್ಲಿ ತುಂಬಾ ಮ್ಯಾರಥಾನ್ಸ್ ಅಲ್ಲಿ yes, ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ ಅನ್ನೋ yes, ನೋಡ್ತೀವಿ. I did marathon with all those people who are above 60. We ಹ್ಮ್. had marathon, and in all the running race, and we had relay and some lemon and spoon. All I got first prize ವಾವ್. among the ladies. ಅಮೇಸಿಂಗ್. About 60 to 70, there was a competition, and also this stepathon was there. 5 days we had to show our highest steps every day to day, and I walked more than 20,000 per day ರಿಯಲಿ. ವಾವ್. steps, and I got also a silver medal in that. ವಾವ್. Yeah, ಟು ಗುಡ್, ಟು ಗುಡ್. among the 60 year above age group. ವಾವ್. These achievements I wouldn't have thought, but I'm still always into it. Thank you so much, Vinny ma'am, for sharing your Thank you. amazing result. Thank You've you. always been an inspiration. ನೋಡಿ, ಇಲ್ಲಿ ನಾನು ಏನ್ ಸ್ಪೆಸಿಫಿಕ್ ಆಗಿ ನೋಟ್ ಮಾಡ್ತಾ ಇದ್ದೇನೆ ಅಂದ್ರೆ, ನಮ್ಮ ಸುತ್ತಮುತ್ತ ನೋಡಿ ಎಷ್ಟು ಜನ ಅಬವ್ 60 ಇಯರ್ಸ್ ಇದ್ದಾರೆ. ನಮ್ಮ ಮನೇಲಿ ನಾವು ನೋಡುವ, ನಾವು ಎಷ್ಟು ಜನ ಆಕ್ಟಿವ್, ಸೂಪರ್ ಆಕ್ಟಿವ್ ಆಗಿದ್ದೇವೆ. ಎಷ್ಟು ಜನರಿಗೆ ಈಗ ಮೈಂಡ್ ಸೆಟ್ ಉಂಟು, ನಾನು ಸ್ಪೋರ್ಟ್ಸ್ ಅಲ್ಲಿ ಹೋಗ್ಬೇಕು ಅಲ್ವಾ? ನೆಗೆಟಿವ್ ಮೈಂಡ್ ಸೆಟ್ ಎಲ್ಲ ಕಡೆ. ಈಗ 60 ಆಯ್ತು, ಇನ್ನು ಯಾಕೆ, ಅಂದ್ರೆ ಆ ನೆಗೆಟಿವ್ ಮೈಂಡ್ ಸೆಟ್ ಅಲ್ಲಿ ಇರ್ಬೇಕಾದ್ರೆ ವಿನಿ ಮ್ಯಾಮ್ ಇದು ಎಕ್ಸಾಂಪಲ್ ಮತ್ತೆ ಇನ್ಸ್ಪಿರೇಷನ್ ನಾವು ತಕೊಳ್ಬೇಕು. ಆ ಏಜ್ ಅಲ್ಲಿ ಅಷ್ಟು ಫಿಟ್ ಆಗಿರ್ಬೇಕಾದ್ರೆ ಅಷ್ಟು ಎಫರ್ಟ್ ಅವ್ರು ಹಾಕಿದ್ದಾರೆ, ಮತ್ತೆ ಅವ್ರು ಕೋಚ್ ಹೇಳಿದ ಪ್ರಕಾರ ಅವ್ರು ಮಾಡ್ತಾ ಹೋಗಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ವಿನಿ ಮ್ಯಾಮ್ ಫಾರ್ ಟೇಕಿಂಗ್ ಅಸ್ ಥ್ರೂ ಯೋರ್ ಜರ್ನಿ. ಇಟ್ಸ್ ಆಲ್ವೇಸ್ ಸಚ್ ಅ ಪ್ಲೆಜರ್ ಟು ಲಿಸನ್ ಟು ಯು. ಸೊ ಈಗ ನಾವು Thank you, ಲೆಟ್ಸ್ ma'am. ಕಂಟಿನ್ಯೂ ವಿತ್ ವೇರ್ ವಿ ಸ್ಟಾಪ್. ತುಂಬಾ ಜನರಿಗೆ ಮಸ್ಕ್ಯುಲರ್ ರಿಲೇಟೆಡ್ ಏಲ್ಮೆಂಟ್ಸ್ ಇರುತ್ತೆ, ಅಂದ್ರೆ ಮಸಲ್ ಕ್ಯಾಚ್ ಬರುವಂತದ್ದು, ಮಸಲ್ ಕ್ರಾಂಪ್ಸ್ ಬರುವಂತದ್ದು, ಅಂದ್ರೆ ಹೀಗೆ ಕ್ಯಾಚಸ್, ಕ್ರಾಂಪ್ಸ್ ಹಿಡ್ಕೊಳ್ಳೋದು, ಈ ತರ ಮಸಲ್ಸ್ ಅಲ್ಲಿ. ಮೇ ಬಿ ಇನ್ ಯೋರ್ ಕಾಫ್, ಮೇ ಬಿ ಇನ್ ಯೋರ್ ಬ್ಯಾಕ್, ಯು ಮೇ ಬಿ ಗೆಟಿಂಗ್ ದೀಸ್, ಅಂಡ್ ಯು ಮೇ ಜಸ್ಟ್ ಇಗ್ನೋರ್ ದೀಸ್ ಪ್ರಾಬ್ಲಮ್ಸ್ ಆಸ್ ಮಸ್ಕ್ಯುಲರ್ ಪ್ರಾಬ್ಲಮ್ಸ್, ಏನೋ ಕ್ಯಾಚ್ ಅಂತ. ಅದು ಮಾತ್ರ ಅಲ್ಲ, ದಿಸ್ ಕ್ಯಾನ್ ಅಫೆಕ್ಟ್ ಯುವರ್ ಜಾಯಿಂಟ್ ಹೆಲ್ತ್. ಇದು ಮಸಲ್ ರಿಲೇಟೆಡ್ ಪ್ರಾಬ್ಲಮ್ ಏನಿದೆ, ಓವರ್ ಅ ಪೀರಿಯಡ್ ಆಫ್ ಟೈಮ್ ನಮ್ಮ ಜಾಯಿಂಟ್ಸ್ ಮತ್ತೆ ಬೋನ್ಸ್ ಗೆ ಅಫೆಕ್ಟ್ ಮಾಡುತ್ತೆ. ಯಾಕಂತ ಹೇಳಿದ್ರೆ, ನಮ್ಮ ಮಸಲ್ ಸ್ಟ್ರಾಂಗ್ ಇಲ್ಲ ಅಂದ್ರೆ ನಮ್ಮ ಬೋನ್ಸ್ ವೀಕ್ ಆಗುತ್ತೆ ಯಾವಾಗ್ಲೂ. ಯಾಕಂದ್ರೆ ನಮ್ಮ ಬೋನ್ಸ್ ಹೀಗೆ ಇರ್ಬೇಕಾದ್ರೆ ಮೂಳೆ ಎಲ್ಲ, ಸೊ ಅದಕ್ಕೆ ಸುತ್ತಮುತ್ತ ಎಲ್ಲ ಮಸಲ್ಸ್ ಇರುತ್ತೆ, ಹೀಗೆ ಸ್ಟ್ರಾಂಗ್ ಆಗಿ ಹಿಡ್ಕೊಳ್ಳುತ್ತೆ ಈ ಜಾಯಿಂಟ್ಸ್ ಅನ್ನು. ಯಾವಾಗ ಈ ಮಸಲ್ಸ್ ವೀಕ್ ಆಗುತ್ತೋ, ಫ್ಲೆಕ್ಸಿಬಿಲಿಟಿ ಕಡಿಮೆ ಆಗುತ್ತೋ, ಅವಾಗ ಕ್ಯಾಚಸ್ ಎಲ್ಲ ಆಗುತ್ತೆ, ಮತ್ತೆ ಈ ಬೋನ್ಸ್ ಸ್ಟ್ರೆಂಥನಿಂಗ್ ಎಲ್ಲ ಆಗೋದಿಲ್ಲ. ಹಾಗಾಗಿ ಬೋನ್ಸ್ ವೀಕ್ ಆಗುತ್ತೆ. ಸೊ ಮಸ್ಕ್ಯುಲರ್ ಏಲ್ಮೆಂಟ್ಸ್ ಆರ್ ಆಲ್ಸೋ ವಾರ್ನಿಂಗ್ ಸೈನ್ ಫಾರ್ ಪುವರ್ ಜಾಯಿಂಟ್ ಅಂಡ್ ಬೋನ್ ಹೆಲ್ತ್. ಸೊ ನೀವು ನೋಟಿಸ್ ಮಾಡಿ, ಯಾರೆಲ್ಲ ನೋಟಿಸ್ ಮಾಡಿದ್ದೀರಾ, ನ್ಯೂಟ್ರಿಷನ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಗೆ ಜಾಸ್ತಿ ಮಸ್ಕ್ಯುಲರ್ ಕ್ರಾಂಪ್ಸ್, ಕ್ಯಾಚಸ್ ಎಲ್ಲ ಆಗ್ತಾ ಇತ್ತು. ನನ್ಗೆ ಆಗ್ತಾ ಇತ್ತು. ನಾನು ನ್ಯೂಟ್ರಿಷನ್ ಸ್ಟಾರ್ಟ್ ಮಾಡಿ ವಿದಿನ್ 10-15 ಡೇಸ್ ನನಗೆ ಇದು ಇಂಪ್ರೂವ್ ಆಯ್ತು. ಆವತ್ತಿಂದ ಇವತ್ ತನಕ ನನಗೆ ಆ ಕ್ಯಾಚಸ್ ಬರೋದೆಲ್ಲ ಸಮಸ್ಯೆ ಇಲ್ಲ. ಐ ಹ್ಯಾವ್ ಒಬ್ಸರ್ವ್ ದಟ್ ಫಾರ್ ಮೈ ಸೆಲ್ಫ್. ಇಫ್ ಯು ಹ್ಯಾವ್, ಪ್ಲೀಸ್ ಪುಟ್ ಇನ್ ದ ಚಾಟ್ ಬಾಕ್ಸ್ ಎಸ್ ಅಂತ ಹಾಕಿ. ಸೊ ಮಸ್ಕ್ಯುಲರ್ ಏಲ್ಮೆಂಟ್ಸ್ ಅಂಡ್ ಬ್ರಿಟಲ್ ಬೋನ್ಸ್
ವೆರಿ ಕಾಮನ್ಲಿ ಲಿಂಕ್ಡ್. ಸ್ವಲ್ಪ ತಾಗಿದ್ರೆ ಆಯ್ತು, ಈ ಬೋನ್ ಫ್ರಾಕ್ಚರ್ ಆಯ್ತು, ಕಟ್ ಆಗಿ ಹೋಯ್ತು. ಸೊ ದಟ್ ಮೀನ್ಸ್ ವಾಟ್ ಈಸ್ ದ ಪ್ರಾಬ್ಲಮ್ ಹಿಯರ್? ಇಟ್ ಇಸ್ ಪ್ರೋಟೀನ್ ಡೆಫಿಷಿಯನ್ಸಿ. ಸೊ ನಮ್ಮ ಬೋನ್ ಸ್ಟ್ರೆಂಥನಿಂಗ್ಗೋಸ್ಕರ ಇಟ್ಸ್ ನಾಟ್ ಜಸ್ಟ್ ಕ್ಯಾಲ್ಸಿಯಂ and other minerals, it is also protein that is very important. ಡೈಲಿ ನಮ್ಮ ಡಯಟ್ ಅಲ್ಲಿ ಪ್ರೋಟೀನ್ ಇಂಟೇಕ್ ಕರೆಕ್ಟ್ ಆಗಿರ್ಬೇಕು. ನಿಮ್ಗೆ ಎಷ್ಟು ಪ್ರೋಟೀನ್ ಇಂಟೇಕ್ ಬೇಕು ಅಂತ ನಿಮ್ಮ ಕೋಚ್ ಹತ್ರ ಕೇಳಿ. ಅವ್ರು ಕರೆಕ್ಟ್ ಆಗಿ ನಿಮ್ಗೆ ಎಷ್ಟು ಬೇಕು, ನಿಮ್ಮ ಏಜ್, ವೇಟ್, ನಿಮ್ಮ ಹೆಲ್ತ್ ಗೋಲ್ಸ್ ಪ್ರಕಾರ ಅವ್ರು ನಿಮ್ಗೆ ಕರೆಕ್ಟ್ ಆಗಿ ಹೇಳ್ತಾರೆ. ಸೊ ಇಫ್ ಯು ಸಿ ಮೆನಿ ಆಫ್ ದ ಟೈಮ್ಸ್ ವಿ ಹ್ಯಾವ್ ಅ ವೆರಿ ಸ್ಕ್ಯೂಡ್ ಪ್ರೋಟೀನ್ ಇಂಟೇಕ್. ಅಂದ್ರೆ ಬೆಳಗ್ಗೆ ಒಂದು ಮುಂಚೆ, ಈಗ ಅಲ್ಲ, ಈಗ ನಾವು ನ್ಯೂಟ್ರಿಷನ್ ತಗೊಳ್ತಾ ಇದ್ದೇವೆ, ಒಳ್ಳೇದಾಗಿ ನಮ್ಗೆ ಸಿಕ್ಕುತ್ತೆ. ಬಟ್ ಬಿಫೋರ್ ದಾಟ್ ಹೇಗಿರ್ತಾ ಇತ್ತು? ಬೆಳಗ್ಗೆ ಪ್ರೋಟೀನೇ ಇಲ್ಲ ಅಂತ ಅನ್ಕೊಳ್ಳಿ. ಇಡ್ಲಿಯ, ದೋಸೆಯ, ವಡೆಯ, ಚಿತ್ರಾನ್ನ, ಅದ್ರಲ್ಲಿ ಏನ್ ಪ್ರೋಟೀನ್ ಸಿಗುತ್ತೆ? ಸೊ ನೋ ಪ್ರೋಟೀನ್. ಲಂಚ್ ಅಲ್ಲಿ ಸ್ವಲ್ಪ ಏನಾದ್ರೂ ಇರ್ಬಹುದು, ಡಿನ್ನರ್ ಅಲ್ಲಿ ಇದ್ರೆ ಇಲ್ಲ ಅಂದ್ರೆ ಇಲ್ಲ. ಸೊ ಆ ತರ ತುಂಬಾ ಇಂಬ್ಯಾಲೆನ್ಸ್ ಆಗಿ ಇರ್ತಾ ಇತ್ತು. ಆದ್ರೆ ಈಗ ಏನಾಗ್ತಾ ಇದೆ, ವಿತ್ ಆಡೆಡ್ ನ್ಯೂಟ್ರಿಷನ್ ಅಂಡ್ ಅ ಸ್ಪೆಷಲೈಸ್ಡ್ ಪರ್ಸನಲೈಸ್ಡ್ ಪ್ರೋಗ್ರಾಮ್, ಬೆಳಗ್ಗೆ ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ 3 ಹೊತ್ತು ಸಹ ಕರೆಕ್ಟ್ ಆಗಿ ಪ್ರೋಟೀನ್ ತಗೊಳ್ಳಿಕ್ಕೆ ನಮ್ಗೆ ಈಗ ಸಾಧ್ಯತೆ ಆಗ್ತಾ ಇದೆ. ಈಗಲೂ ನಿಮ್ಮಲ್ಲಿ ಯಾರಾದ್ರೂ ನಿಮ್ಮ ಪ್ರೋಟೀನ್ ಇಂಟೇಕ್ ಕರೆಕ್ಟ್ ಇದೆಯಾ ಇಲ್ವಾ, ಹೇಗೆ ಮಾಡೋದು, ಹೇಗೆ ಗೊತ್ತಾಗ್ತಾ ಇಲ್ಲ ಅಂದ್ರೆ ನಿಮ್ಮ ಕೋಚ್ ಹತ್ರ ಕೇಳಿ. ದೇ ಆರ್ ದ ಬೆಸ್ಟ್ ಪರ್ಸನ್ ಟು ಗೈಡ್ ಯು. ಸೊ ಪ್ರತಿದಿನ ಈವನ್ ಅಂದ್ರೆ ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ ಈವನ್ ಅಮೌಂಟ್ ಆಫ್ ಪ್ರೋಟೀನ್ ಇಂಟೇಕ್ ಇದ್ರೆ ಯು ವಿಲ್ ನಾಟ್ ಫೀಲ್ ಎನಿ ಕೈಂಡ್ ಆಫ್ ಮಸಲ್ ರಿಲೇಟೆಡ್ ಏಕ್ಸ್ ಇರ್ಬೋದು, ಪೇನ್ಸ್, ಕ್ಯಾಚಸ್, ಇವೆಲ್ಲ ಬರೋದಿಲ್ಲ. ವಾಟ್ ವುಡ್ ಇಟ್ ಮೀನ್? ದಟ್ ಮೀನ್ಸ್ ಯು ಆರ್ ಇನ್ ಅ ಬೆಟರ್ state to care of your bone and joint health in the long run. So it's not just calcium, it is also protein that's important to take care of your bone and joint health, overall body at large. ಸೊ ಪ್ರೋಟೀನ್ ಎಲ್ಲಿಂದ ಸಿಗುತ್ತೆ ನಮ್ಗೆ? ಅಫ್ ಕೋರ್ಸ್ ನಾನ್ ವೆಜಿಟೇರಿಯನ್ ಫುಡ್ಸ್ ಇರ್ಬೋದು, ಮೀಟ್, ಎಸ್ಪೆಷಲಿ ಲೀನ್ ಪ್ರೋಟೀನ್, ಮೀಟ್, ಚಿಕನ್, ಪೋಲ್ಟ್ರಿ, ಫಿಶ್ ಅಂಡ್ ಎಗ್ಸ್. ಸೊ ಮತ್ತೆ ಮಿಲ್ಕ್, ಆಫ್ ಕೋರ್ಸ್ ಯು ವಿಲ್ ಗೆಟ್ ಪ್ರೋಟೀನ್. ಆದ್ರೆ ಇಸ್ ದಟ್ ಇನಫ್? ಸೊ ನಮ್ಮ ನ್ಯೂಟ್ರಿಷನ್, ನಮ್ಮ ಬೆಳಗಿದ್ದು ಶೇಕ್ ಅಲ್ಲಿ ಏನಾಗುತ್ತೆ, ನಮ್ಮ ಲೈಫ್ ಪರ್ಸನಲೈಸ್ಡ್ ಪ್ರೋಟೀನ್ ಪೌಡರ್ ಆಡ್ ಮಾಡಿರೋದ್ರಿಂದ ಎಕ್ಸ್ಟ್ರಾ 5 ಗ್ರಾಮ್ ನಮ್ಗೆ ಸಿಗುತ್ತೆ. ಓವರ್ ಆಲ್ 25 to 30 ಗ್ರಾಮ್ ಪರ್ ಶೇಕ್ ನಮ್ಗೆ ಪ್ರೋಟೀನ್ ಸಿಗ್ಲಿಕ್ಕೆ ಹೆಲ್ಪ್ ಮಾಡುತ್ತೆ, ಥ್ಯಾಂಕ್ಸ್ ಟು ದಿಸ್ ಅಮೇಸಿಂಗ್ ನ್ಯೂಟ್ರಿಷನ್ ಪ್ರಾಡಕ್ಟ್ ದಟ್ ವಿ ಹ್ಯಾವ್. ಅಗೇನ್ ಪರ್ಸನಲೈಸ್ ಮಾಡ್ಲಿಕ್ಕೆ ಈಗ ನಿಮ್ಮ ರಿಕ್ವೈರ್ಮೆಂಟ್ ಇನ್ನು ಜಾಸ್ತಿ ಹೈ ಇರ್ಬೋದು. ಅವಾಗ ಏನ್ ಮಾಡ್ಬೋದು? ಯು ಕ್ಯಾನ್ ಆಡ್ ಪರ್ಸನಲೈಸ್ಡ್ ಪ್ರೋಟೀನ್ ಪೌಡರ್ ಟು ಎನಿ ಆಫ್ ಯೋರ್ ಅದರ್ ಡಿಶಸ್. ಫಾರ್ ಎಕ್ಸಾಂಪಲ್, ನೀವು ಚಪಾತಿ ಮಾಡ್ತಾ ಇದ್ದೀರಾ, ಆ ಚಪಾತಿ ಹಿಟ್ಟಿಗೆ 1-2 ಸ್ಪೂನ್ ಎಕ್ಸ್ಟ್ರಾ ಪ್ರೋಟೀನ್ ಹಾಕೊಳ್ಬಹುದು. ಅವಾಗ ಏನಾಗುತ್ತೆ? ಯೋರ್ ಚಪಾತೀಸ್ ಕ್ಯಾನ್ ಬಿಕಮ್ ಈವನ್ ಮೋರ್ ರಿಚ್ ಇನ್ ಪ್ರೋಟೀನ್. ನೀವು ಸ್ಮೂದಿ ಮಾಡ್ತಾ ಇದ್ದೀರಾ, ಪ್ರೋಟೀನ್ ಆಡ್ ಮಾಡ್ಕೊಳ್ಳಿ. ನೀವು ಸೂಪ್ ಮಾಡ್ತಾ ಇದ್ದೀರಾ, ಸೂಪ್ ಬೌಲಿಗೆ ಪ್ರೋಟೀನ್ 1 ಸ್ಕೂಪ್ ಆಡ್ ಮಾಡ್ಕೊಳ್ಳಿ. ಸೊ ಟ್ರೈ ಅಂಡ್ ಸಿ ವೇರ್ ಯು ಕ್ಯಾನ್ ಆಡ್ ಆನ್ ಮೋರ್ ಪ್ರೋಟೀನ್ ಇನ್ ಎವ್ರಿ ಸಿಂಗಲ್ ಮೀಲ್ ಆಫ್ ಯೋರ್ಸ್. ಪ್ರತಿ ಸ್ನಾಕ್ ಇರ್ಬೋದು. ನೀವು ಟರ್ಬೋ ಡ್ರಿಂಕ್ ಮಾಡ್ಕೊಳ್ಬಹುದು. ಟರ್ಬೋ ಡ್ರಿಂಕ್ ಹೇಗ್ ಮಾಡೋದು? ನಿಮ್ಮ ಕೋಚ್ ಹತ್ರ ಕೇಳಿ ಹೇಗ್ ಮಾಡೋದು ಅಂತ ಅವ್ರು ಕರೆಕ್ಟ್ ಆಗಿ ಹೇಳ್ಕೊಡ್ತಾರೆ, ರೈಟ್? ಸೊ seeing to it that you have enough protein in every meal is important. Second, importantly, ಯಾರೆಲ್ಲ ಈ ಕಮ್ಯುನಿಟಿಲಿ ಸ್ಪೋರ್ಟ್ಸ್ ಪರ್ಸನ್ಸ್ ಇದ್ದಾರೆ ಅಥವಾ ನೀವು ಆಕ್ಟಿವ್ ಆಗಿದ್ದೀರಾ ಅಂದ್ರೆ ನಿಮ್ಗೆ ಜಾಸ್ತಿ ಪ್ರೋಟೀನ್ ರಿಕ್ವೈರ್ಮೆಂಟ್ ಇರ್ಬೋದು. ನಿಮ್ಮ ವೇರ್ ಅಂಡ್ ಟೇರ್, ಮಸಲ್ ರಿಕವರಿಗೋಸ್ಕರ ಬೇಕಾದ್ರೆ, ಅವ್ರ ಲೈಫ್ ರೀಬಿಲ್ಡ್ ಸ್ಟ್ರೆಂತ್ ಏನಿದೆ ಅದು 24 ಗ್ರಾಮ್ಸ್ ಪ್ರೋಟೀನ್, ಹೈಲಿ ಸ್ಪೆಷಲೈಸ್ಡ್ ಬ್ರಾಂಚ್ ಚೈನ್ ಅಮೈನೋ ಆಸಿಡ್ಸ್ ಕೊಡುತ್ತೆ. ತುಂಬಾ ರಿಕವರಿಗೋಸ್ಕರ ತುಂಬಾ ಬಹಳ ಒಳ್ಳೇದು. ನಿಮ್ಮ ಕೋಚ್ ಹತ್ರ ಇದ್ರ ಬಗ್ಗೆ ಜಾಸ್ತಿ ಮಾಹಿತಿ ತಗೊಳ್ಬಹುದು. Apart from that, a common problem is joint discomfort. What is joint discomfort? It is some kind of a slight pain, irritation. When you walk around, maybe you're feeling some kind of a pain or a sharp pain, something of the sort. There's some kind of a discomfort. And when there's a discomfort, what do? We usually tend to ignore it. We say it's all right, it'll be fine in some time, or let me just rest, it'll be fine. But it may not become fine because the discomfort may become a big problem in the future. ಯಾರೆಲ್ಲ ಈಗ ಕೇಳ್ತಾ ಇದ್ದೀರಾ, ತುಂಬಾ ಕಡೆ ಈಗ ಟೋಟಲ್ ನೀ ರಿಪ್ಲೇಸ್ಮೆಂಟ್, ಜಾಯಿಂಟ್ ರಿಪ್ಲೇಸ್ಮೆಂಟ್ ಇದು ಜಾಸ್ತಿ ಆಗ್ತಾ ಇದೆ. ಎಸ್ಪೆಷಲಿ ಇನ್ ಮ್ಯಾಂಗ್ಳೂರ್ ವಿ ಹ್ಯಾವ್ ಅ ಲಾಟ್ ಆಫ್ ಪ್ಲೇಸಸ್ ಕಮಿಂಗ್ ಅಪ್ ವಿತ್ ಟೋಟಲ್ ನೀ ರಿಪ್ಲೇಸ್ಮೆಂಟ್ಸ್. ಲೆಟ್ ಮಿ ಟೆಲ್ ಯು ಹಿಯರ್ ದ ಫನ್ ಫ್ಯಾಕ್ಟ್. ದೇ ಸೇ a stitch in time saves 9. ಸಣ್ಣ ವಿಷಯ, ಇಟ್ ಮೇ ಬಿ ಅ ಜಾಯಿಂಟ್ ಡಿಸ್ಕಂಫರ್ಟ್, ಸ್ಮಾಲ್ ಪ್ರಾಬ್ಲಮ್, ಡೋಂಟ್ ಇಗ್ನೋರ್ ಇಟ್ ಟಿಲ್ ಇಟ್ ಬಿಕಮ್ಸ್ ಅ ಬಿಗ್ ಪ್ರಾಬ್ಲಮ್. ನಮ್ಮ ಸುತ್ತಮುತ್ತ ನಾವು ನೋಡ್ತಾ ಇರ್ಬೇಕಾದ್ರೆ ಆಲ್ಮೋಸ್ಟ್ 6% ಆಫ್ ದ ಪಾಪ್ಯುಲೇಷನ್ ಅಬವ್ 30 years of age will have some kind of a joint discomfort. Nange, going back in time, nange actually around 15-16 years of age,
ನಾನು ರನ್ನಿಂಗ್ ಎಲ್ಲ ಮಾಡ್ತಾ ಇರ್ಬೇಕಾದ್ರೆ, ಜಂಪ್ ಮಾಡ್ತಾ ಇರ್ಬೇಕಾದ್ರೆ ನನ್ಗೆ ಜಾಯಿಂಟ್ಸ್ ಅಲ್ಲಿ ಒಂಥರ ಡಿಸ್ಕಂಫರ್ಟ್ ಆಗೋದು, ಒಂಥರ ಚುಚ್ಚಿದ ತರ ನೋವು ಬರೋದು. ಮತ್ತೆ ನಾನು ಓಡಾಡ್ತಾ ಇರ್ಲಿಲ್ಲ ಜಾಸ್ತಿಯಾಗಿ. ಸ್ಟೆಪ್ಸ್ ಹತ್ಕೊಳ್ಬೇಕಾದ್ರೆ ಸ್ವಲ್ಪ ಡಿಸ್ಕಂಫರ್ಟ್ ಆಗ್ತಾ ಇತ್ತು ಇನ್ ಒನ್ ನೀ. ಆದ್ರೆ ನಾನು ಅದು ಜಾಸ್ತಿ ಕೇರ್ ಮಾಡ್ತಾ ಇರ್ಲಿಲ್ಲ. ಏನ್ ಮಾಡೋದು ಗೊತ್ತಿಲ್ಲ. ಸೊ ಯು ಜಸ್ಟ್ ಹ್ಯಾವ್ ಟು ಇಗ್ನೋರ್ ಇಟ್. ಐ ಯೂಸ್ ಟು ಡೂ ದ್ಯಾಟ್. ಆಸ್ ಫಾರ್ ಆಸ್ ಮೈ ನ್ಯೂಟ್ರಿಷನ್ ಇಸ್ ಕನ್ಸರ್ಡ್, ಈಗ 8 years ಇಂದ ನನ್ನ ನ್ಯೂಟ್ರಿಷನ್ ಲೆವೆಲ್ ಇಷ್ಟು ಜಾಸ್ತಿ ಆಗಿದೆ ಅಂದ್ರೆ ಐ ಕಾಂಟ್ ಇವನ್ ರಿಮೆಂಬರ್ ಹೌ ದ ಜಾಯಿಂಟ್ ಡಿಸ್ಕಂಫರ್ಟ್ ವಾಸ್ ಇನ್ ಮೈ ಕೇಸ್. ಸೊ ನಿಮ್ಮಲ್ಲಿ ಕೂಡ ಈ ತರ ಇಶ್ಯೂಸ್ ಇದ್ರೆ ನೀವು ಅದು ನಿಗ್ಲೆಕ್ಟ್ ಮಾಡ್ಕೊಳ್ಳಿಕ್ ಇಲ್ಲ. ನಮ್ಮ ಜಾಯಿಂಟ್ ಡಿಸ್ಕಂಫರ್ಟಿಗೆ ಮೇನ್ ಕಾರಣ ಆಗಿರುತ್ತೆ ಕಾರ್ಟಿಲೇಜ್ ಡ್ಯಾಮೇಜ್. ಸೊ ನಮ್ಮ ಬೋನ್ಸ್ ಏನಿದೆ ನೋಡಿ, ಈ ತರ ಜಾಯಿಂಟ್ಸ್ ಇದೆ ನೋಡಿ, ಇದು ಯಾವುದು ಒಂದು ಜಾಯಿಂಟ್ ಇನ್ನೊಂದು ಜಾಯಿಂಟ್ಗೆ ಆಕ್ಚುಲಿ ಟಚ್ ಆಗಿರೋದಿಲ್ಲ. ಓಕೆ, ಈ ತರ ಸ್ಮೂತ್ ಆಗಿ ಇರುತ್ತೆ. ಸೊ ಇದು ಮೂವ್ ಆಗ್ತಾ ಇರುತ್ತೆ. ಐ ಹೋಪ್ ಯು ಕ್ಯಾನ್ ಸಿ, ರೈಟ್? ಇಟ್ ಕೀಪ್ಸ್ ಮೂವಿಂಗ್. ಎನಿ ಜಾಯಿಂಟ್ ಇನ್ ದ ಬಾಡಿ ಕೀಪ್ಸ್ ಮೂವಿಂಗ್. ಸೊ ಏನಾಗುತ್ತೆ, ಈ ಕಾರ್ಟಿಲೇಜ್ ಏನಿದೆ ಇದು ಕವರ್ ಮಾಡುತ್ತೆ ನಮ್ಮ ಬೋನ್ಸ್ಗೆ. ದಿಸ್ ಇಸ್ ಅ ಸಾಫ್ಟ್ ಕವರಿಂಗ್, ಅ ಸಾಫ್ಟ್ ಪ್ರೊಟೆಕ್ಷನ್ ಟು ದ ಬೋನ್ಸ್. ಅಂಡ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಈ ಕಾರ್ಟಿಲೇಜ್ ಏನ್ ಮಾಡುತ್ತೆ ಅಂದ್ರೆ ನಮ್ಮ ಬೋನ್ಸ್ ಅನ್ನು ಪ್ರೊಟೆಕ್ಟ್ ಮಾಡುತ್ತೆ. ಏನಾಗುತ್ತೆ, ನಾವು ಓಡಾಡ್ತಾ ಇರ್ತೇವೆ, ವಿ ವಾಕ್ ಅರೌಂಡ್, ನಮ್ಮ ಬಾಡಿ ಯೂಸ್ ಅಪ್ ಆಗ್ತಾ ಇರುತ್ತೆ, ಆವಾಗ ಈ ಕಾರ್ಟಿಲೇಜ್ ಡ್ಯಾಮೇಜ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಸೌದೋಗುತ್ತೆ. ಇಫ್ ಯು ಕ್ಯಾನ್ ಸಿ ಇನ್ ದ ಪಿಕ್ಚರ್ ಹಿಯರ್, ಡ್ಯಾಮೇಜ್ ಆಗ್ಬೇಕಾದ್ರೆ ಈ ವೈಟ್ ಏನಿದೆ ಇದು ಕಾರ್ಟಿಲೇಜ್. ಈ ಡ್ಯಾಮೇಜ್ ಆಗ್ತಾ ಇರ್ಬೇಕಾದ್ರೆ ಕಾರ್ಟಿಲೇಜ್ ಹೋಗ್ತಾ ಇರುತ್ತೆ, ಇಲ್ಲಿ ನೋವು ಆಗ್ಲಿಕ್ಕೆ ಮತ್ತೆ ಸ್ಟಾರ್ಟ್ ಆಗೋದು. ನೋವು ಅಂತಲ್ಲ, ಡಿಸ್ಕಂಫರ್ಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನಮ್ಮ ಬಾಡಿ ಆಕ್ಚುಲಿ, ಅವರ್ ಬಾಡಿ ಹ್ಯಾಸ್ ದಿ ಎಬಿಲಿಟಿ ಟು ಪ್ರೊಡ್ಯೂಸ್ or to produce or to repair the cartilage on its own. But how can it do? By using a specific molecule called glucosamine hydrochloride. ಇದರಿಂದ ಏನಾಗುತ್ತೆ ಅಂದ್ರೆ ನಮ್ಮ ಕಾರ್ಟಿಲೇಜ್ ರಿಪೇರ್ ಆಗುತ್ತೆ. ಆದ್ರೆ ಈ ಗ್ಲೂಕೋಸಮೈನ್ ನಾವು ನಮ್ಮ ಡಯಟ್ ಅಲ್ಲಿ ಕೊಡ್ತಾ ಇಲ್ಲ ಅಂದ್ರೆ ಏನಾಗುತ್ತೆ, ಇದು ರಿಪೇರ್ ಆಗುತ್ತಾ? ಇಲ್ಲ, ಆಗೋದಿಲ್ಲ. ದಟ್ಸ್ ದ ರೀಸನ್ ಈ ಗ್ಲೂಕೋಸಮೈನ್ ನಾವು ನಮ್ಮ ಡಯಟ್ ಅಲ್ಲಿ ಆಡ್ ಆನ್ ಮಾಡಿದ್ರೆ ನಮ್ಮ ಜಾಯಿಂಟ್ ಡಿಸ್ಕಂಫರ್ಟ್ ಇರ್ಬೋದು, ಲಾಂಗ್ ಟರ್ಮ್ ಜಾಯಿಂಟ್ ಹೆಲ್ತ್ ಅನ್ನು ಕಾಪಾಡ್ಕೊಳ್ಳಿಕ್ಕೆ ಹೆಲ್ಪ್ ಆಗುತ್ತೆ. ಎಸ್ಪೆಷಲಿ ಬಿ ಇಟ್ ಯಂಗ್ಸ್ಟರ್ಸ್, be it old age people, be it adults, be it sports person. Every person needs to see to it that you get enough of glucosamine and all these important nutrients in your diet to sustain long-term joint health. All right. So where can we get glucosamine? ನಮ್ಮ Herbalife joint support ಅಲ್ಲಿ glucosamine with Scutellaria root extract and certain trace minerals, copper, manganese, ಇವೆಲ್ಲ ನಮ್ಮ ಜಾಯಿಂಟ್ ಹೆಲ್ತ್ಗೆ ತುಂಬಾ ಒಳ್ಳೇದು. ನಮ್ಮ ಜಾಯಿಂಟ್ ಸಪೋರ್ಟ್ ಅಲ್ಲೇ ಸಿಗುತ್ತೆ. ಸೊ ಏನಾಗುತ್ತೆ, ಇದರಿಂದ ಲಾಂಗ್ ಟರ್ಮ್ ಜಾಯಿಂಟ್ ಹೆಲ್ತ್ಗೋಸ್ಕರ ನೀವು ಬೇರೆ ಕಡೆ ನೋಡ್ಬೇಕಂತಾನೆ ಇಲ್ಲ. ಲಾಂಗ್ ಟರ್ಮ್ ಜಾಯಿಂಟ್ ಹೆಲ್ತ್ ಕ್ಯಾನ್ ಬಿ ಎನ್ಶೋರ್ಡ್ ವೆನ್ ಯು ಟೇಕ್ ಇನಫ್ ಗ್ಲೂಕೋಸಮೈನ್ ಇನ್ ಯೋರ್ diet. And of course, thanks to joint support, we have an amazing thing here. Before I go ahead, I would like you to listen to a very important testimonial. ಒಂದು ಟೆಸ್ಟಿಮೋನಿಯಲ್ ಇದ್ದೆ, ನಾನು ಅದು ರೆಕಾರ್ಡಿಂಗ್ ಪ್ಲೇ ಮಾಡ್ತೇನೆ, ಯಾಕಂದ್ರೆ ಅವರು ಸ್ವಲ್ಪ ಬ್ಯುಸಿ ಇದ್ದ ಕಾರಣ ಈ ಸೆಷನ್ ಅಲ್ಲಿ ಇವತ್ತು ಅವರು ಜಾಯಿನ್ ಆಗ್ಲಿಕ್ಕಿದ್ರು, ಬಟ್ ಶಿ ಇಸ್ ನಾಟ್ ಏಬಲ್ ಟು ಅಟೆಂಡ್. ಸೊ ಐ ಆಮ್ ಗೋಯಿಂಗ್ ಟು ಪ್ಲೇ ಅ ಟೆಸ್ಟಿಮೋನಿಯಲ್. ಪ್ಲೀಸ್ ಪೇ ಕೇರ್ಫುಲ್ ಅಟೆನ್ಷನ್. Yes, here it is. ನಮಸ್ಕಾರ ಮ್ಯಾಮ್, ನಿಮ್ಮ ಹೆಸರು? ಮ್ಯಾಕ್ಸಿಡಿಯಲ್ ಮೇಡಮ್. ಓಕೆ, ಎಲ್ಲಿಂದ ಜಾಯಿನ್ ಆಗಿದ್ದೀರಾ ನೀವು? ನಾವು ಬ್ರಹ್ಮಾವರ ಪೇತ್ರಿಯಿಂದ. ಬ್ರಹ್ಮಾವರದಿಂದ. ಓಕೆ, ಸೊ ಎಷ್ಟು ಟೈಮ್ ಆಯ್ತು ನೀವು ನ್ಯೂಟ್ರಿಷನ್ ಸ್ಟಾರ್ಟ್ ಮಾಡಿ? ಈಗ ಒಂದು 6 ತಿಂಗಳಾಗಿದೆ. 6 ತಿಂಗಳಾಯ್ತು. ಈಗ ನೀವು ನ್ಯೂಟ್ರಿಷನ್ ಸ್ಟಾರ್ಟ್ ಮಾಡ್ಲಿಕ್ಕೆ ಕಮ್ಯುನಿಟಿಗೆ ಬರ್ಲಿಕ್ಕೆ ಏನ್ ಉದ್ದೇಶ ಆಗಿತ್ತು, ಯಾತಕ್ಕೋಸ್ಕರ ಬಂದಿದ್ದು? ಒಂದು ಕಾಲಿದೊಂದು ನಂಗೆ ನೀ ಪ್ರಾಬ್ಲಮ್ ಇತ್ತು. ನೀ ಪ್ರಾಬ್ಲಮ್ ಆಗಿ ನಂಗೆ ಸ್ವಲ್ಪ ಡಾಕ್ಟರ್ ಇದು ಮಾಡುವಾಗ ಡಾಕ್ಟರ್ ಹೇಳಿದ್ದು ಆಪರೇಷನ್ ಮಾಡ್ಬೇಕಂತೇಳಿ. ಹಾಗೆ ನಮಗೆ ಪ್ರೀಡರ್ ಗೊತ್ತಾಗಿ ಪ್ರೀಡರ್ ಅವರು ನಮ್ಗೆ ಸ್ವಲ್ಪ ಹೇಳಿದ್ರು, ಹೀಗೆ ಮಾಡಿ ಡಯಟ್, ಅದರಿಂದ ನಿಮ್ಗೆ ತುಂಬಾ ಇದು ಇಂಪ್ರೂವ್ಮೆಂಟ್ ಉಂಟಂತ ಹೇಳಿದ್ರು ಅವರು. ಹಾಗೆ ತುಂಬಾ ಇಂಪ್ರೂವ್ಮೆಂಟ್ ಉಂಟು ಈಗ. ಎಂತ ನೋವು ಎಲ್ಲ ಎಂತ ಇಲ್ಲ ಕಾಲಿಂದ. ಓಕೆ, ವೆಯ್ಟ್ ಕಮ್ಮಿ ಮಾಡಿದ್ದೀರಾ? ಹೌದು, ವೆಯ್ಟ್ ನಾನು ಒಂದು 8 kg ಆಗಿ ಕಡಿಮೆ ಮಾಡಿದ್ದೇನೆ. ಒಂದು 6 ತಿಂಗಳಿಂದ ವೆಯ್ಟ್ ಕಡಿಮೆ ಮಾಡಿ ಈಗ ನಡಿಲಿಕ್ಕೆಲ್ಲ ಸರಿ ಆಗ್ತದೆ, ಅಂತ ತೊಂದ್ರೆವೇ ಇಲ್ಲ ನಂಗೆ ನಡಿಲಿಕ್ಕೆ. ಹಾಗೆ ಆಪರೇಷನ್ ಅಂತ ಯೋಚಿಸುದು ಸಹ ಇಲ್ಲ, ಮಾಡುವುದು ಅಂತ ಯೋಚಿಸುದು ಸಹ ಇಲ್ಲ. ನಾನೀಗ ಇದೇ ನಾನು ಫಾಲೋ ಮಾಡ್ತಾ ಇದ್ದೇನೆ, ಇದೇ ಕಂಟಿನ್ಯೂ ಮಾಡ್ಬೇಕಂತ ನಾನು ಎಣಿಸಿದ್ದೇನೆ. ಅಮೇಜಿಂಗ್. ಡಾಕ್ಟರ್ ಸರ್ಜರಿ ಅಂತ ಹೇಳಿದ್ರಾ ನಿಮ್ಗೆ?
ಸರ್ಜರಿ ಹೌದು, ಮಾಡ್ಬೇಕು ಡಾಕ್ಟರ್ ಸರ್ಜರಿ ಏನಂತ ಹೇಳಿದ್ರು? ಮಾಡ್ ಅವ್ರು ಹೇಳಿದ್ರು ವಿದಿನ್ 1 ವೀಕ್ ಅಲ್ಲಿ ನೀವು ಸರ್ಜರಿ ಮಾಡ್ಲೇಬೇಕಂತ ಹೇಳಿದ್ರು ನಂಗೆ. ವಿದಿನ್ 1 ವೀಕ್, ನಿಮ್ಗೆ 1 ವೀಕ್ ಕೊಡ್ತೇವೆ ನಾವು, ನೀವು ಸರ್ಜರಿ ಬಂದು ಅಡ್ಮಿಟ್ ಮಾಡಿ ಸರ್ಜರಿ ಮಾಡುವ ನೆಕ್ಸ್ಟ್ ಡೇ ಅಂತ ಹೇಳಿದ್ರು ನಂಗೆ. ಮಾಡ್ಲೇಬೇಕು, ಅಷ್ಟು ಪ್ರಾಬ್ಲಮ್ ಉಂಟು ನೀವು ಇದ್ರಲ್ಲಿ ಅಂತ ಹೇಳಿದ್ರು. ಹಾಗೆ ನಾವು ಒಂದ್ಸತಿ ನಿಮಗೆ ಫ್ರೀಡರ್ ಆಗಿ ಹೋಗಿ ಭೇಟಿ ಮಾಡುವಾಗ ಅವರು ಹೇಳಿದ್ರು, ಒಂದು ಸತಿ ನೀವು 1-2 ತಿಂಗಳಾದ್ರೂ ಮಾಡಿ ನೋಡಿ, ನಿಮಗೆ ರಿಸಲ್ಟ್ ಸಿಕ್ಕಿದ್ರೆ ನೀವು ಕಂಟಿನ್ಯೂ ಮಾಡ್ಬೋದಲ್ಲ, ಸರ್ಜರಿ ಯೋಚಿಸುದು ಬೇಡ ಅಂತ ಹೇಳಿದ್ರು ಅವರು. ಹಾಗೆ ನಂಗೆ ಅನಿಸಿದೆ, ಈಗ ನಂಗೆ ಸರ್ಜರಿ ಬೇಡ ಅಂತ ಅನಿಸಿದೆ. ಯಾಕೆಂದ್ರೆ ಒಂಚೂರು ಸಹ ಕಾಲು ನೋವಿಲ್ಲ, ಎಂತ ಇಲ್ಲ. ತುಂಬಾ ಡಯಟ್ ಅಲ್ಲಿ ತುಂಬಾ ಕಡಿಮೆ ವೇಟ್ ಲಾಸ್ ಆಗಿದೆ. ನನ್ನ ತುಂಬಾ ವೇಟ್ ಲಾಸ್, 8 kg ಆಗಿ ನಂಗೆ ತುಂಬಾ ಖುಷಿಯಲ್ಲಿದ್ದೇನೆ. ಮೊದಲೆಲ್ಲ ಕೆಲಸ ಮಾಡ್ಲಿಕ್ಕೆ ಆಸೆ ಇರ್ಲಿಲ್ಲ ನಂಗೆ, ಎಂತ ಮಾಡ್ಲಿಕ್ಕೆ. ಈಗ ಬೆಳಿಗ್ಗೆ ಬೇಗ ಎದ್ದು ಒಂದು ಎಕ್ಸರ್ಸೈಸ್ ಮಾಡ್ಲಿಕ್ಕೆ ಉಂಟು, ಅದು ಮಾಡ್ಲಿಕ್ಕೆ ತುಂಬಾ ಇದು ಜವಾಬ್ದಾರಿ ಇದ್ದಾಗಿ ಉಂಟು ನಂಗೆ. ಮೊದಲು ಮಲಗುವ ಅಂತ ಆಗ್ತಿತ್ತು ನಂಗೆ. ಈಗ ಇದರಿಂದ ನಂಗೆ ತುಂಬಾ ಉಪಯೋಗ ಆಗಿದೆ ಇದು. ಥ್ಯಾಂಕ್ ಯು ಸೋ ಎಸ್. ಸೊ ಈಗ ಕೇಳಿಸ್ಕೊಂಡ್ವಿ ನಾವು. ಬೈ ದ ವೇ, ಲೈಫ್ ಇರ್ಬೋದು, ನಮ್ಮ ನ್ಯೂಟ್ರಿಷನ್ ಪ್ರಾಡಕ್ಟ್ಸ್ ಇರ್ಬೋದು, ಸಪ್ಲಿಮೆಂಟ್ಸ್ ಇರ್ಬೋದು, ಯಾವುದು ಡಾಕ್ಟರ್ ಇದು ಅಡ್ವೈಸಿಗೆ ರಿಪ್ಲೇಸ್ಮೆಂಟ್ ಅಲ್ಲ. ವಿ ಡು ನಾಟ್ ಟ್ರೀಟ್ ಆರ್ ಕ್ಯೂರ್ ಎನಿ ಹೆಲ್ತ್ ಪ್ರಾಬ್ಲಮ್ಸ್ ಹಿಯರ್. ಬಟ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ಒನ್ ಥಿಂಗ್. ನಮ್ಮ ಬಾಡಿಯಲ್ಲಿ 90% ಪ್ರಾಬ್ಲಮ್ಸ್ ಆಗೋದು ನ್ಯೂಟ್ರಿಷನಿನ ಕೊರತೆಯಿಂದ. ಸೊ ನಾನು ಅವರಿಗೆ ಒಂದೇ ಹೇಳಿದ್ದು, ನೀವು ಸ್ಟಾರ್ಟ್ ಮಾಡ್ತೀರಾ ಅಂದ್ರೆ ನೀವು ಜಸ್ಟ್ ಫೋಕಸ್ ಮಾಡಿ, ನಿಮ್ಮ ಆಹಾರ ಪದ್ಧತಿ ಚೇಂಜ್ ಮಾಡಿ ನೋಡುವ. ನಿಮ್ಗೆ ಬೋನ್ ಮತ್ತೆ ಜಾಯಿಂಟ್ ಹೆಲ್ತ್ಗೆ ಇಂಪ್ರೂವ್ ಆಗ್ತಾ ಇರುವಂತ ನ್ಯೂಟ್ರಿಷನ್ ನೀವು ಆಡ್ ಮಾಡ್ಕೊಳ್ಳಿ, ಮತ್ತೆ ನೋಡುವ ಅಂತ. ಸೊ ಅವ್ರು ನನ್ಗೆ ಮೀಟ್ ಮಾಡ್ಲಿಕ್ಕೆ ಬರ್ಬೇಕಾದ್ರೆ ಅದೇ ವೀಕಲ್ಲಿ ಅವ್ರಿಗೆ ಸರ್ಜರಿ ಇತ್ತು, ಅಂಡ್ 1 ವೀಕ್ ಅಲ್ಲೇ ಇತ್ತು. ಬಟ್ ಶಿ ಹ್ಯಾಡ್ ಅ ಸ್ಮಾಲ್ ಚೈಲ್ಡ್, ಅವ್ರಿಗೆ ಮಕ್ಳಿದ್ದಾರೆ, ಸಣ್ಣ ಮಕ್ಳು, ಅವ್ರ ಹತ್ರ ಯಾರಿಲ್ಲ ಅಂತ ಅವ್ರಿಗೆ ಬೇಜಾರಾಗ್ತಾ ಇತ್ತು. ಸರ್ಜರಿ ಆದ್ಮೇಲೆ 1 ಮಂತ್ ರೆಸ್ಟ್ ತಗೊಳ್ಬೇಕಂತ ಹೇಳಿದ್ದು ಡಾಕ್ಟರ್. ಸೊ ಐ ಸೆಡ್, ನೀವು 1 ವೀಕ್ ಯಾಕೆ, 1 ಮಂತ್ ತಕೊಳ್ಳಿ, ಟ್ರೈ ಮಾಡಿ ನೋಡಿ. ಶಿ ಟ್ರೈಡ್, ಅಂಡ್ ಲೆಟ್ ಮಿ ಟೆಲ್ ಯು, 1 ಮಂತ್ ಅಲ್ಲಿ ಅವ್ರಿಗೆ ತುಂಬಾ ಇಂಪ್ರೂವ್ಮೆಂಟ್ ಕಾಣ್ತು. ಈಗ 6 ತಿಂಗಳಾಯ್ತು, ಸರ್ಜರಿ ಇದು ವಿಷಯನೇ ಇಲ್ಲ, ಟಾಪಿಕೇ ಇಲ್ಲ. ಸೊ ವಾಟ್ ಇಟ್ ಮೀನ್ಸ್, again I'm telling you, we are not here to diagnose or replace the doctor's opinion, but ನಮ್ಮ ಬಾಡಿಗೆ ಬೇಕಾಗಿರುವ ನ್ಯೂಟ್ರಿಷನ್ ನಾವು ಕೊಟ್ರೆ ನಮ್ಮ ಬಾಡಿ ತನ್ನಷ್ಟಕ್ಕೆ ರಿಪೇರ್ ಮಾಡ್ಕೊಳ್ಳುತ್ತೆ ಇನ್ ಮೋಸ್ಟ್ ಕೇಸಸ್, ರೈಟ್? ಸೊ if any of you are here looking to improve your joint health, overall bone health, all you need to do is focus first on giving your body what it needs, especially in terms of nourishment. ಮತ್ತೆ ನಾವು ಎಕ್ಸಸೈಸ್ ಮತ್ತೆ ನಮ್ಮ ಜಾಯಿಂಟ್ ಹೆಲ್ತ್ ಅದು ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡುವ. ಫಸ್ಟ್ ಆಫ್ ಆಲ್, ನಾವು ಯಾವಾಗ ಎಕ್ಸಸೈಸ್ ಮಾಡ್ತೇವೆ, ಎಸ್ಪೆಷಲಿ ಸ್ಟ್ರೆಂತ್ ಟ್ರೈನಿಂಗ್, ಆವಾಗ ನಮ್ಮ ಕಾರ್ಟಿಲೇಜ್ ಯೂಸ್ ಆಗುತ್ತೆ, ಮತ್ತೆ ಅದು ರಿಪೇರ್ ಸಹ ಆಗುತ್ತೆ. ಆವಾಗ ನಮ್ಮ ಬೋನ್ ಮಾಸ್ ಇನ್ನೂ ಜಾಸ್ತಿ ಹೆಚ್ಚಾಗುತ್ತೆ. ಆದ್ರೆ ಪ್ರಾಬ್ಲಮ್ ಎಲ್ಲಿ ಗೊತ್ತಾ, ತುಂಬಾ ಜನರಿಗೆ ಆಲ್ರೆಡಿ ಜಾಯಿಂಟ್ ಇದು ಪೇನ್ ಇರುತ್ತೆ, ಆರ್ ಯು ಹ್ಯಾವ್ ಬ್ರಿಟಲ್ ಬೋನ್ಸ್, ಯು ಕಾಂಟ್ ಎಕ್ಸಸೈಸ್, ಅಂಡ್ ಯು ಮಸ್ಟ್ ಬಿ ಥಿಂಕಿಂಗ್ ವಾಟ್ ಟು ಡೂ. So you're on a trap, you're on a vicious cycle of what to do. If you exercise, you have more pain, joint pain, you can't exercise. So you're in that cycle, right? First, talk to your coach. ನಿಮ್ಮ ಕೋಚ್ ಒಟ್ಟಿಗೆ ಮಾತಾಡಿ. ನಿಮ್ಮ ಕೋಚ್ ನಿಮಗೆ ಕರೆಕ್ಟ್ ಆಗಿ ಗೈಡ್ ಮಾಡ್ತಾರೆ, ಯಾವ ರೀತಿ ನೀವು ನಿಮ್ಮ ಜಾಯಿಂಟ್ ಹೆಲ್ತ್ ಅನ್ನು ಇಂಪ್ರೂವ್ ಮಾಡ್ಕೊಳ್ಬಹುದು, ಯಾವ ರೀತಿ ನೀವು ಸಪ್ಲಿಮೆಂಟೇಶನ್ ಆಡ್ ಮಾಡ್ಕೊಳ್ಳೋದು. ನಿಮಗೆ ಪರ್ಸನಲೈಸ್ಡ್ ಪ್ರೋಗ್ರಾಮ್ ಹಾಕಿ ಕೊಡ್ತಾರೆ. ಅಲಾಂಗ್ ವಿತ್ ದಟ್, ಸ್ಟಾರ್ಟಿಂಗ್ ಅಲ್ಲಿ ನೀವು ಯಾವ ಎಕ್ಸಸೈಸ್ ಇಂದ ಸ್ಟಾರ್ಟ್ ಮಾಡಬೇಕು ಅವ್ರು ಹೇಳಿಕೊಡ್ತಾರೆ. ಅದೇ ರೀತಿ ಪ್ರೋಗ್ರೆಸ್ ಮಾಡ್ಬೇಕಾದ್ರೆ ಹೇಗೆ ನೀವು ನೆಕ್ಸ್ಟ್ ಲೆವೆಲ್ ಅಲ್ಲಿ ಎಕ್ಸಸೈಸ್ ಅನ್ನು ಪ್ರೋಗ್ರೆಸ್ ಮಾಡ್ಬೋದು ಅಂತ ಹೇಳಿಕೊಡ್ತಾರೆ. ಅಂಡ್ ವಿತ್ ದಟ್ ಯು ವಿಲ್ ಎಕ್ಸ್ಪೀರಿಯನ್ಸ್ ಅ ಟೋಟಲ್ ಶಿಫ್ಟ್ ಇನ್ ಯೋರ್ ಓವರ್ ಆಲ್ ಬೋನ್ ಅಂಡ್ ಜಾಯಿಂಟ್ ಹೆಲ್ತ್. ಲೆಟ್ ಮಿ ಟೆಲ್ ಯು, ಇಟ್ಸ್ 8 years ನಾವು. ನನಗೆ ಆ ಮುಂಚಿನ ತರ ಜಾಯಿಂಟ್ಸ್ ಅಲ್ಲಿ ಸೌಂಡ್ ಇರ್ಬೋದು, ಮಸಲ್ ಕ್ರಾಂಪ್ಸ್ ಇರ್ಬೋದು, ಯಾವುದು ಇಲ್ಲ ಈಗ. ಯಾಕೆ ಅಂದ್ರೆ ಓವರ್ ಆಲ್ ನನ್ನ ಬೋನ್ ಮತ್ತೆ ಜಾಯಿಂಟ್ ಹೆಲ್ತ್ ಇಂಪ್ರೂವ್ ಆಗಿದೆ. ಯಾಕೆ? ನಾನು ನನ್ನ ಬಾಡಿಗೆ ಬೇಕಾಗಿರುವ ಪ್ರತಿ ನ್ಯೂಟ್ರಿಷನ್ ಲೈಫ್ ಅಲ್ಲಿ ಯಾವುದೆಲ್ಲ ಉಂಟು ಎಲ್ಲ ಸಪ್ಲಿಮೆಂಟೇಶನ್ಸ್ ನಾನು ಯೂಸ್ ಮಾಡ್ತಾ ಇದ್ದೇನೆ. ಸೊ ಥ್ಯಾಂಕ್ಸ್ ಫಾರ್ ಯೋರ್ patient listening. Thank you Winnie ma'am and Maxi ma'am for sharing your amazing results and inspiring us all. Now the forum is open to you all. ಯಾವ್ದಾದ್ರು ನಿಮಗೆ ಕ್ವೆಶನ್ಸ್ ಇದ್ರೆ, ಇಫ್ ಯು ಹ್ಯಾವ್ ಎನಿ ಕ್ವೆಶನ್ಸ್, ಪ್ಲೀಸ್ ಫೀಲ್ ಫ್ರೀ ಟು ಆಸ್ಕ್ ಆನ್ ದಿಸ್ ಕಾಲ್. ನನ್ನೊಟ್ಟಿಗೆ ತುಂಬಾ ಜನ ಕೋಚಸ್ ಇದ್ದಾರೆ, ಸೀನಿಯರ್ ಕೋಚಸ್ ಇದ್ದಾರೆ. ಸೊ ಐ ಆಮ್ ಶ್ಯೂರ್ ಮೆನಿ ಆಫ್ ಅಸ್ ವಿಲ್ ಬಿ ಏಬಲ್ ಟು ಗೈಡ್ ಯು ಇನ್ ಅ ಬೆಟರ್ ಮ್ಯಾನರ್ ವಿತ್ ರಿಗಾರ್ಡ್ ಟು ಯೋರ್ ಕ್ವೆಶನ್ಸ್. ಯಾರಿಗಾದ್ರೂ ಏನಾದ್ರೂ ಕ್ವೆಶನ್ಸ್ ಇದೆಯಾ, ನೀವು ಕೇಳ್ಬೋದು. ಅಥವಾ ನಿಮ್ಮ ರಿಸಲ್ಟ್ ನೀವು ಶೇರ್ ಮಾಡ್ಬೇಕಾದ್ರೆ ಕೂಡ ನೀವು ಶೇರ್ ಮಾಡ್ಬೋದು. ಮೇ ಬಿ ಯು ಹ್ಯಾವ್ ಅ ವಂಡರ್ಫುಲ್ ರಿಸಲ್ಟ್ with your bone and joint health, how you have improved. You want to share, please feel free.
questions, add-ons, results, please unmute ಮಾಡಿ ಮಾತಾಡಿ. Yes, good evening, Frida ma'am. ಜಸಂತ ಮ್ಯಾಮ್. Good evening all. ನಾನು ನ್ಯೂಟ್ರಿಷನ್ ಸ್ಟಾರ್ಟ್ ಮಾಡಿ 9 ವರ್ಷ ಆಗ್ಲಿಕ್ಕೆ ಬಂತು. ಸೊ ನನ್ಗೆ ತುಂಬಾ ಸಮಸ್ಯೆ ಇತ್ತು. ನಾನು ಅಂದ್ರೆ ನನ್ಗೆ ಮೆನೋಪಾಸ್ ಆಗುವಾಗ ನನ್ಗೆ ನಿದ್ರೆ ಬರ್ತಾ ಇರ್ಲಿಲ್ಲ, ಜಾಯಿಂಟ್ ಹೆಲ್ತ್, ಕತ್ತು ನೋವು, ಕಾಲು ಇಂಬಡಿ ನೋವು, ಮತ್ತೆ ಸೊಂಟ ನೋವು ಹೀಗೆಲ್ಲ ಆಗ್ತಾ ಇತ್ತು. ನಿದ್ರೆ ಬರ್ತಾ ಇರ್ಲಿಲ್ಲ. ಥೈರಾಯ್ಡ್ ಇತ್ತು, ಹೈ ಥೈರಾಯ್ಡ್ ಇತ್ತು ನನ್ಗೆ. ತುಂಬಾ ಸುಸ್ತಾಗ್ತಾ ಇತ್ತು, ಮತ್ತೆ ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ, ಮೂಡ್ ಸ್ವಿಂಗ್ಸ್ ಆಗ್ತಾ ಇತ್ತು. ಹೀಗೆಲ್ಲ ಆಗುವಾಗ ಒಳ್ಳೆ ಡಾಕ್ಟರ್ಸ್ಗೆಲ್ಲ ತೋರಿಸಿದೆ, ಆದ್ರೆ ನನ್ಗೆ ಯಾವುದೇ ಒಳ್ಳೆ ಫಲಿತಾಂಶ ಸಿಕ್ಲಿಲ್ಲ. ಕ್ರಮೇಣ ಒಂದಿನ ನಾನು ನ್ಯೂಟ್ರಿಷನ್ ಸ್ಟಾರ್ಟ್ ಮಾಡಿ ಒಂದು 10 ದಿನ ಆಗುವಾಗ ನನ್ಗೆ ಒಳ್ಳೆ ನಿದ್ರೆ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಇಷ್ಟು ಒಳ್ಳೆ ನಿದ್ರೆ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಆಗ ನನ್ಗೆ ಏನ್ ಸಮಸ್ಯೆ ಇತ್ತು ಅಂತಾನೆ ಮರ್ತೋಯ್ತು, ಅಷ್ಟು ಖುಷಿ ಆಗ್ತಾ ಇತ್ತು. ಹಾಗೇನೆ ನನ್ಗೆ ಎಲ್ಲಾ ಮೆಡಿಸನ್ ಇಂದ ಹೊರಗಡೆ ಬರ್ಲಿಕ್ಕೆ ನನ್ಗೆ 3 ತಿಂಗಳು ಬೇಕಾಯ್ತು. ಹಾಗಾದ್ರೆ ನನ್ಗೆ ಒಂದು ಥೈರಾಯ್ಡ್ ಇಂದ ನನ್ಗೆ ತುಂಬಾ ಸಮಸ್ಯೆ ಇತ್ತು. ಅದು 3 ತಿಂಗಳಿಗೆ ನಾನು ಟೆಸ್ಟ್ ಮಾಡ್ತಾ ಇದ್ದೆ. ಹಾಗೇನೆ ಡಾಕ್ಟರ್ ನನ್ಗೆ ಮೆಡಿಸನ್ ಅಂದ್ರೆ 100 mg ಮಾತ್ರೆ ಹಾಕಿದ್ರು, ಥೈರಾಯ್ಡ್ ಮಾತ್ರೆ. ಹಾಗೇನೆ ಅದು 3 ತಿಂಗಳಿಗೆ ನನ್ಗೆ 25 ಕಮ್ಮಿ ಮಾಡ್ತಾ ನನ್ಗೆ 1.5 ವರ್ಷ ತಕೊಳ್ತು. ಎಲ್ಲ ಕಂಪ್ಲೀಟ್ ಆಗಿ ನನ್ಗೆ ಮಾತ್ರೆ ಎಲ್ಲ ಡಾಕ್ಟರ್ ನಿಲ್ಸಿದ್ರು. ನನ್ಗೆ ಯಾವುದೇ ಆರೋಗ್ಯ ಸಮಸ್ಯೆ ಇಲ್ಲ. ಕಂಟಿನ್ಯೂ ಆಗಿ ನಾನು ಶೇಕ್ ಆಪರೇಷನ್ ತಕೊಳ್ತಾ ಇದ್ದೇನೆ. ಹಾಗೇನೆ ನನ್ನ ವೆಯ್ಟ್ ನಾನು ಮೇಂಟೈನ್ ಮಾಡ್ತಾ ಇದ್ದೇನೆ. 10 kg ವೆಯ್ಟ್ ಕಮ್ಮಿ ಮಾಡ್ಕೊಂಡು ನಾನು ಆರೋಗ್ಯವಾಗಿದ್ದೇನೆ, ಖುಷಿಯಾಗಿದ್ದೇನೆ, ಆಕ್ಟಿವ್ ಆಗಿದ್ದೇನೆ. ಯಾವುದೇ ಆರೋಗ್ಯ ಸಮಸ್ಯೆ ಇಲ್ಲ. ಒಳ್ಳೆ ನಿದ್ರೆ ಬರ್ತದೆ ಈಗ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್. ನೀವು ವೇಟ್ ಜಾಸ್ತಿ ಇರ್ಬೇಕಾದ್ರೆ ಆವಾಗ ನಿಮ್ಗೆ ಎಕ್ಸರ್ಸೈಸ್ ಎಲ್ಲ ಮಾಡ್ಲಿಕ್ಕೆ ಆಗ್ತಾ ಇತ್ತಾ? ಎಕ್ಸರ್ಸೈಸ್ ಆಗ್ತಾ ಇಲ್ಲ, ಸುಸ್ತಾಗ್ತಾ ಇತ್ತು. ಯಾಕೆಂದ್ರೆ ನನಗೆ ಅಸ್ತಮ ಕೂಡ ಇತ್ತು. ಅದರಿಂದ ನನ್ಗೆ ಮಾತಾಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಅಂದ್ರೆ ಒಣ ಕೆಮ್ಮು ಬರ್ತಾ ಇತ್ತು, ನಡೆಯುವಾಗ ಸುಸ್ತಾಗ್ತಾ ಇತ್ತು. ನಾನು ಗ್ರಾಜುವಲ್ ಆಗಿ ಸ್ವಲ್ಪ ವಾಕ್ ಎಲ್ಲ ಸ್ಟಾರ್ಟ್ ಮಾಡಿ ಈಗ ಚೆನ್ನಾಗಿ ನಾನು ಎಲ್ಲ ವರ್ಕೌಟ್ ಮಾಡ್ತಾ ಇದ್ದೇನೆ. ಅಮೇಸಿಂಗ್. Thank you so much for sharing your result, Jasna ma'am. Anybody else wants to add on? Any other questions? Yes, ma'am, please. May I ask? Ma'am. Yeah. So good evening, ma'am. It's been a wonderful session. So for the benefit of everyone, I just want to know, let us say you're taking the supplements, now for example, calcium and joint support. Is there a chance that you can take more than the daily allowance, and how does it impact your health? If you're taking it continuously over years, if you're taking it according to the prescription on the bottle where it says 90, you're taking it 3 times a day, where it says 60, you're taking it 2 times a day. Is there a chance that, overdosage can affect your health? Okay. Wonderful question, Swaroop ma'am. Thank you for asking that question. I'm sure this is a question in many minds. Okay. First, in your question, there are set of 2 or 3 different questions. Let me break it down one by one. First, let me answer your question of overdosage. Okay. First of all, ನಮ್ಮ supplements ಅಲ್ಲಿ ಏನು ರಿಕ್ವೈರ್ಮೆಂಟ್ ಬರ್ದಿದ್ದಾರೆ ನೋಡಿ. ಓಕೆ, ಅಷ್ಟೇ ಅಂದ್ರೆ ಏನ್ ಲೇಬಲ್ ಅಲ್ಲಿ ಬರ್ದಿದ್ದಾರೆ ನೋಡಿ, ಅಷ್ಟೇ ಆ ಟ್ಯಾಬ್ಲೆಟ್ ಒಳಗಡೆ ಉಂಟು. ಲೇಬಲ್ ಅಲ್ಲಿ 400 mg ಬರ್ದಿದ್ದಾರೆ ಅಂದ್ರೆ ಒಳಗಡೆ ಸಹ ಒಂದು ಟ್ಯಾಬ್ಲೆಟ್ ಅಲ್ಲಿ 400 mg ಸಿಗುತ್ತೆ. ಸೊ ನಿಮ್ಮ ಕೋಚ್ ಹತ್ರ ನೀವು ಕೇಳ್ಬೇಕಾದ್ರೆ ಅವ್ರು ನಿಮ್ಗೆ ಕರೆಕ್ಟ್ ಹೇಳ್ತಾರೆ, ನಿಮ್ಗೆ 2 ಕ್ಯಾಲ್ಸಿಯಂ ಬೇಕಾ 3 ಕ್ಯಾಲ್ಸಿಯಂ ಬೇಕಾ, ನಿಮ್ಮ ಡಯಟ್ ಅಲ್ಲಿ ಆಲ್ರೆಡಿ ನೀವು ಎಷ್ಟು ಪನೀರ್ ಮಿಲ್ಕ್ ಅವೆಲ್ಲ ತಕೊಳ್ತಾ ಇದ್ದಾರೆ ಅಂತ ನೋಡಿ ಅನಲೈಸ್ ಮಾಡಿ ಅವ್ರು ನಿಮ್ಗೆ ಹೇಳ್ತಾರೆ. ಸೊ ಅಕಾರ್ಡಿಂಗ್ಲಿ ಯು ಮೇ ಟೇಕ್. ಇಫ್ ಫಾರ್ ಅ ವುಮನ್ ಲೈಕ್ ಯು ಅಂಡ್ ಮೀ, ವಿ ನೀಡ್ 1000 mg. ಸೊ ನಾವು 2 ಕ್ಯಾಲ್ಸಿಯಂ ತಗೊಳ್ತಾ ಇರ್ಬೇಕಾದ್ರೆ ನಮ್ಗೆ 800 mg ಸಿಗುತ್ತೆ, ಹೌದಾ? ಆದ್ರೆ ನಿಮ್ಗೂ ನನ್ಗೂ ಆ 800 mg ಎಲ್ಲ ಅಬ್ಸಾರ್ಬ್ ಆಗುತ್ತಾ? ಡೆಫಿನೆಟ್ಲಿ ನಾಟ್. ನಮ್ಮ ರಿಕ್ವೈರ್ಮೆಂಟ್ 1000 mg ಇದೆ, ನಾನು 800 mg ತಕೊಳ್ಬೇಕಾದ್ರೆ ನನ್ನ ಏಜಿಗೆ ಮೇ ಬಿ 80% ಅಬ್ಸಾರ್ಬ್ ಆಗ್ಬೋದು, ನಿಮ್ಮ ಏಜಿಗೆ ಮೇ ಬಿ 60% ಅಬ್ಸಾರ್ಬ್ ಆಗ್ಬೋದು. ಸೊ ಅಬ್ಸಾರ್ಪ್ಷನ್ ಮೆನೋಪಾಸ್ ಆದ್ಮೇಲೆ ಯಾವಾಗ್ಲೂ ತುಂಬಾ ಜನ ಹೆಂಗಸರಿಗೆ ಕಡಿಮೆನೆ ಅಬ್ಸಾರ್ಪ್ಷನ್ ಆಗುತ್ತೆ, ಮೇ ಬಿ 40-50% ಅಬ್ಸಾರ್ಬ್ ಆಗ್ಬೋದು. ಗಟ್ ಹೆಲ್ತ್ ಅವ್ರದ್ದು ಒಳ್ಳೇದಿಲ್ಲ ಅಂದ್ರೆ ಇನ್ನೂ ಕಡಿಮೆ ಅಬ್ಸಾರ್ಬ್ ಆಗ್ಬೋದು. ದಟ್ಸ್ ದ ರೀಸನ್ ನಾವು ಎಷ್ಟು ಬೇಕೋ ಅಷ್ಟು ತಕೊಂಡ್ರೂ ಕೂಡ ಅಷ್ಟು ಜಾಸ್ತಿ ಅಬ್ಸಾರ್ಬ್ ಆಗೋದಿಲ್ಲ. ಸೊ ಓವರ್ ಡೋಸೇಜ್ ಆಗುವ ಚಾನ್ಸ್ ತುಂಬಾ ಕಡಿಮೆ ವೆನ್ ಯು ಆರ್ ಟೇಕಿಂಗ್ ಹರ್ಬಲೈಫ್ ಕ್ಯಾಲ್ಸಿಯಂ ಸಪ್ಲಿಮೆಂಟ್ಸ್. ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ, ಜಾಯಿಂಟ್ ಸಪೋರ್ಟ್ ಮತ್ತೆ ಕ್ಯಾಲ್ಸಿಯಂ ಎರಡು ಬೇರೆ ಬೇರೆ ಕೆಲಸ ಮಾಡುತ್ತೆ. ದೇ ಆರ್ ನಾಟ್ the same formulation. Joint support does not have calcium. Joint support has copper, manganese, glucosamine, and scutellar root extract, which is not there in calcium supplementation.
ಸೊ ಎರಡೂ ನೀವು ಬೇರೆ ಬೇರೆ ಲೆಕ್ಕದಲ್ಲಿ ತಕೊಳ್ಳಿ. ಜಾಯಿಂಟ್ ಸಪೋರ್ಟ್ 3 ತಕೊಳ್ಬಹುದು. ನಿಮ್ಮ ಕೋಚ್ ಹೇಳ್ಬೋದು ನಿಮ್ಗೆ ಜಾಸ್ತಿ ಪೇನ್ ಇದ್ರೆ, ಜಾಸ್ತಿ ರಿಕ್ವೈರ್ಮೆಂಟ್ ಇದ್ರೆ 6 ಹೇಳ್ಬೋದು. ಸೊ ಟೇಕ್ ಇಟ್ ಅಕಾರ್ಡಿಂಗ್ಲಿ, ದೆನ್ ಯು ವಿಲ್ ಬ್ರಿಂಗ್ ಡೌನ್ ದ ಡೋಸೇಜ್. ಸೊ ಓವರ್ ಡೋಸ್ ಆಗುವ ಚಾನ್ಸ್ ಇದ್ರಲ್ಲಿ ಇಲ್ಲ. ಓಕೆ, ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ, ನಿಮ್ಮ ಕೋಚ್ ಹೇಳಿದ ಪ್ರಕಾರ ನೀವು ತಕೊಳ್ಳಿ. ಓಕೆ, ಈಗ ಕೆಲವೊಮ್ಮೆ ಏನಾಗುತ್ತೆ, ನಿಮ್ಮ ಡಾಕ್ಟರ್ ನಿಮ್ಗೆ ಬೇರೆ ಸಪ್ಲಿಮೆಂಟ್ ಕೊಡ್ತಾ ಇರ್ಬೋದು ಕ್ಯಾಲ್ಸಿಯಂ ಇದು, ಅದರ ಒಟ್ಟಿಗೆ ನೀವು ಈ ಹರ್ಬಲೈಫ್ ಕ್ಯಾಲ್ಸಿಯಂ ಸಹ ತಕೊಂಡ್ರೆ ಮತ್ತೆ ಓವರ್ ಡೋಸ್ ಆಗ್ಬೋದು ಅಲ್ವಾ. ಸೊ ಕರೆಕ್ಟ್ ಆಗಿ ನಿಮ್ಮ ಕೋಚ್ ಹತ್ರ ಮಾತಾಡಿಯೇ ನೀವು ಆಡ್ ಆನ್ ಮಾಡ್ಕೊಳ್ಳಿ. ವಾಟ್ ಈಸ್ ದಿ ಅದರ್ ಕ್ವೆಶ್ಚನ್ ಯು ಆಸ್ಕ್ಡ್ ಮೀ ಅಬೌಟ್ ಓವರ್ ಡೋಸೇಜ್? ಮ್ಯಾಮ್, ಯು ನೀಡ್ ಟು ಅನ್ಮ್ಯೂಟ್ ಮ್ಯಾಮ್. Yeah, this is exactly what I asked you, ma'am, whether there's a danger of overdosage. Overdosage. Yeah, I hope I've answered your question. Yes, you have, ma'am. Thank you. Thank you. Thank you very much. Wonderful. Any other questions? Nobody else has a question? Is there a question in the chat box? Let me check. Okay, that's all. Thank you so much. Also, ಇವತ್ತಿನ ವೆಲ್ನೆಸ್ ಲಿವಿಂಗ್ ಪ್ರೋಗ್ರಾಮ್ ಅಟೆಂಡ್ ಮಾಡಿದ್ದ ಎಲ್ಲರಿಗೂ ತುಂಬಾ ದೊಡ್ಡ ಥ್ಯಾಂಕ್ ಯು ಫಾರ್ ಎನ್ಕರೇಜಿಂಗ್ ಅಂಡ್ ಸಪೋರ್ಟಿಂಗ್ ಅಸ್ ಇನ್ ದ ಕಮ್ಯುನಿಟಿ. ಆಲ್ಸೋ ಐ ಹೋಪ್ ದಿಸ್ ಸೆಷನ್ ಹ್ಯಾಸ್ ಬೀನ್ ಹೆಲ್ಪ್ಫುಲ್ ಫಾರ್ ಯು. ಸೊ ನಿಮ್ಗೆ ಅನ್ಸದಾದ್ರೆ ಈ ಸೆಷನ್ ಹೆಲ್ಪ್ಫುಲ್ ಆಗಿದೆ ಅಂತ, ನೆಕ್ಸ್ಟ್ ವೀಕ್ ಸೇಮ್ ಟೈಮ್ ಸೇಮ್ ಡೇ we will be having another wellness living program at 7 p.m. in the evening, and it will again be taken up by a dietitian and a professional in this field, none other than our own Florida Almeida, who has been running the nutrition center and been a coach for a very long time, almost for 8 years now. So don't miss the next wellness living program. Our wellness living program ಇದು ಟಾಪಿಕ್ ಡೀಟೇಲ್ Zoom ಲಿಂಕ್ ಎಲ್ಲ ನಿಮ್ಮ ಕೋಚ್ ಹತ್ರ ತಕೊಳ್ಳಿ, ಮತ್ತೆ ಇನ್ನೂ ಜಾಸ್ತಿ ಜನರಿಗೆ ನೀವು ಅದು ಕಳಿಸಿ, ಆವಾಗ ಎಲ್ರಿಗೂ ನಾವು ಎಜುಕೇಶನ್ ಕೊಡ್ಬೋದು ಅಲ್ವಾ. ಇನ್ ದಿಸ್ ಕಮ್ಯುನಿಟಿ ಎಜುಕೇಶನ್ ಹ್ಯಾಸ್ ಆಲ್ವೇಸ್ ಬಿನ್ ಫ್ರೀಲಿ ಅವೈಲಬಲ್, ಬಟ್ ಐ ಡೋಂಟ್ ನೋ ಹೌ ಮೆನಿ ಆಫ್ ಅಸ್ ಆರ್ ಮೇಕಿಂಗ್ ಯೂಸ್ ಆಫ್ ಇಟ್, ರೈಟ್? So I hope next wellness living program we will double in number. Thank you for showing up in such great numbers for today. Thank you everyone. Bye bye. See you all. Thank Take you. care. Thank Good you. night. Bye-bye. Thank you, ma'am. It was a wonderful session as always. Thank you. Thank you.